I like the way author and preacher Max Lucado describes God's love in this way. ಮಾರ್ಕ್ಸ್ ಲುಕಾಡೋ ಎಂಬ ಒಬ್ಬ ಲೇಖಕರು ದೇವರ ಪ್ರೀತಿಯನ್ನು ಈ ರೀತಿಯಾಗಿ ವ್ಯಕ್ತಪಡಿಸುತ್ತಾರೆ. He writes, if God had a refrigerator, your picture would be on it. ಒಂದು ವೇಳೆ ದೇವರಲ್ಲಿ ಒಂದು ರೆಫ್ರಿಜರೇಟರ್ ಇದ್ದರೆ ನಿಮ್ಮ ಒಂದು ಭಾವಚಿತ್ರವು ಅದರ ಮೇಲೆ ಇರುತ್ತಿತ್ತು. If he had a wallet, your photo would be in it. ಆತನಲ್ಲಿ ಒಂದು ವ್ಯಾಲೆಟ್ ಅಥವಾ ಪರ್ಸ್ ಇದ್ದರೆ ನಿಮ್ಮ ಒಂದು ಭಾವಚಿತ್ರವು ಅದರಲ್ಲಿ ಇರುತ್ತಾ ಇತ್ತು. He sends you flowers every spring and a sunrise every morning. ಪ್ರತಿಯೊಂದು ವಸಂತ ಕಾಲದಲ್ಲಿ ಆತ ನಿಮಗೆ ಹೂವುಗಳನ್ನು ಕಳುಹಿಸುತ್ತಾನೆ ಮತ್ತು ಪ್ರತಿ ಮುಂಜಾನೆ ಸೂರ್ಯೋದಯವನ್ನು ಕಳುಹಿಸುತ್ತಾನೆ. Whenever you want to talk, he will listen. ನೀವು ಮಾತನಾಡುವಾಗೆಲ್ಲ ಆತನು ಆಲಿಸುತ್ತಾನೆ. He can live anywhere in the universe, but he chose your heart. ಆತನು ಈ ಲೋಕದಲ್ಲಿ ಎಲ್ಲಾದರೂ ಜೀವಿಸಲು ಸಾಧ್ಯವಾಗಿತ್ತು, ಆದರೆ ಆತನು ವಾಸಿಸಲು ನಿಮ್ಮ ಹೃದಯವನ್ನು ಆರಿಸಿಕೊಂಡಿದ್ದಾನೆ. And what about the Christmas gift that he has sent to you at Bethlehem? ಮತ್ತು ಬೆತ್ಲೆಹೇಮನಲ್ಲಿ ಆತನು ಕಳುಹಿಸಿದ ಆ ಕ್ರಿಸ್ಮಸ್ ಉಡುಗೊರೆಯ ಬಗ್ಗೆ ಏನು? Not to mention that Friday at Calvary, face it, he is crazy about you. ಅಷ್ಟು ಮಾತ್ರವಲ್ಲದೆ ಆತನು ಕಲ್ವಾರಿಯಲ್ಲಿ ತನ್ನ ಪ್ರೀತಿಯನ್ನು ನಮಗೆ ತೋರಿಸಿಕೊಟ್ಟಿದ್ದಾನೆ. ಆದರೆ ನಮಗೆ ಗೊತ್ತಾಗುತ್ತದೆ ದೇವರು ನಮ್ಮ ಮೇಲೆ ಎಷ್ಟು ಆಸಕ್ತಿಯನ್ನು ಇಟ್ಟುಕೊಂಡಿದ್ದಾನೆ ಎಂಬುದಾಗಿ. My dear brothers and sisters, the fact that God is crazy about you and me. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇದು ನಿಜವಾಗಿಯೂ ಸತ್ಯ ಸಂಗತಿಯಾಗಿದೆ. ದೇವರು ನನ್ನ ಮತ್ತು ನಿಮ್ಮ ಬಗ್ಗೆ ಆಸಕ್ತಿಯುಳ್ಳವನಾಗಿದ್ದಾನೆ. He is mad about you and me. Alright, let's hear the word for the Christmas time. ಇವತ್ತು ಕ್ರಿಸ್ಮಸ್ ಸಂದೇಶವನ್ನು ನಾವು ಕೇಳೋಣ. Obviously it will be on Christmas. ಕ್ರಿಸ್ಮಸ್ ದಿವಸದಲ್ಲೇ ಕ್ರಿಸ್ಮಸ್ ಸಂದೇಶವನ್ನು ಕೊಡುತ್ತೇವೆ. Let's pray that God would speak to us this morning. ದೇವರು ನಮ್ಮಲ್ಲಿ ಇವತ್ತು ಮಾತನಾಡಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. Father, we thank you for the joy of calling you as our Father, Lord. ನಿನ್ನ ತಂದೆ ಎಂಬುದಾಗಿ ಕರೆಯುವುದಕ್ಕೆ ನಮಗೆ ಕೊಟ್ಟಿರುವ ಆನಂದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. We were lost in this world. ಈ ಲೋಕದಲ್ಲಿ ನಾವು ಕಳೆದು ಹೋಗಿದ್ದೆವು. Lord, we were sinking in our sins. ನಮ್ಮ ಪಾಪದಲ್ಲಿ ಮುಳುಗಿ ಹೋಗಿದ್ದೆವು. We were directionless in this life. ಈ ಲೋಕದಲ್ಲಿ ನಮಗೆ ಯಾವುದೇ ನಿರೀಕ್ಷೆಯು ದಾರಿ ಇರಲಿಲ್ಲ. Lord, you came and found us. ಆದ್ರೆ ನೀನು ನಮ್ಮನ್ನು ಬಂದು ಹುಡುಕಿ You rescued us. ನಮ್ಮನ್ನು ನೀನು ಬಿಡಿಸಿದೆ. Given us hope. ನಮಗೆ ನಿರೀಕ್ಷೆಯನ್ನು Filled ಕೊಟ್ಟಿದ್ದಿ. us with eternity. ನಮಗೆ ನಿತ್ಯತ್ವವನ್ನು ಕೊಟ್ಟಿದ್ದಿ. Lord, all this because your son Jesus ನಿನ್ನ came into ಮಗನಾದ this world. ಯೇಸುವಿನಿಂದ ಇದು ಸಾಧ್ಯವಾಯಿತು ಕರ್ತನೆ. Lord, we thank you. ನಿನಗೆ ಕೃತಜ್ಞತೆಯನ್ನು We ಸಲ್ಲಿಸುತ್ತೇವೆ. thank you for your word that is written for us. ನಮಗೋಸ್ಕರ ಕೊಟ್ಟಿರುವ ನಿನ್ನ ವಾಕ್ಯಕ್ಕಾಗಿ ನನಗೆ ಸ್ತೋತ್ರ It's ಕರ್ತನೆ. unchanging word. ನಿನ್ನ ಬದಲಾಗದ ವಾಕ್ಯಕ್ಕಾಗಿ Lord, to continue to guide us in our path. ಇವತ್ತು ನಮ್ಮನ್ನು ನಮ್ಮ ದಾರಿಗಳಲ್ಲಿ ಮುಂದುವರೆಸು, ನಡೆಸು. In Jesus' name we pray. ಯೇಸುವಿನ ಹೆಸರಿನಲ್ಲಿ ನಾವು ಪ್ರಾರ್ಥಿಸ್ತೇವೆ. Amen. ಆಮೆನ್. Hallelujah. ಹಲ್ಲೆಲೂಯಾ. Great. Can I have a little more on the monitor or? Well, most of us already know that even though we celebrate this day as a Christmas day, it's not actually the day on which Christ was born. ನಮ್ಮಲ್ಲಿ ಹೆಚ್ಚಿನವರಿಗೆ ಗೊತ್ತು, ನಾವು ಇವತ್ತು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುತ್ತಾ ಇರುವುದಾದರೂ ಕೂಡ ಯೇಸು ಹುಟ್ಟಿದ ದಿವಸವು ಈ ದಿವಸವಲ್ಲವೆಂಬುದಾಗಿ. I hope I'm not disappointing your celebration. We can continue to celebrate. Even though this is not the actual date, none can deny the birth of Jesus, his life and its impact. ನಿಮ್ಮ ಆಚರಣೆ ಮಾಡುವವರಿಗೆ ನಾನು ನಿರಾಶೆ ತರುವುದಿಲ್ಲ. ನೀವು ನಿಮ್ಮ ಆಚರಣೆಯನ್ನು ಮುಂದುವರಿಸಬಹುದು. ಆದರೆ ಯೇಸುವು ಈ ದಿವಸವೇ ಹುಟ್ಟದೇ ಇದ್ದರೂ ಕೂಡ ಯೇಸು ಈ ಲೋಕಕ್ಕೆ ಬಂದು ಹುಟ್ಟಿದ್ದನ್ನು ಯಾರೂ ಅಲ್ಲಗಳೆಯುವುದಕ್ಕೆ ಸಾಧ್ಯವಿಲ್ಲ. Actually, Bible scholars and theologians, actually point to probably at the end of September, at the beginning of October as the actual time when Jesus was born. ಸತ್ಯವೇದ ಅಧ್ಯಯನಗಾರರು ಒಂದು ವೇಳೆ ಯೇಸು ಸೆಪ್ಟೆಂಬರ್ ಅಲ್ಲಿ ಅಥವಾ ಅಕ್ಟೋಬರ್ ಆರಂಭದಲ್ಲಿ ಹುಟ್ಟಿರಬಹುದು ಎಂಬುದಾಗಿ ಸೂಚಿಸುತ್ತಾರೆ. If it is September and October was the day on which Jesus was born, then December was the time that he was conceived.
ಒಂದು ವೇಳೆ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಯೇಸು ಹುಟ್ಟಿದ್ದ ಆಗಿದ್ದರೆ ಆತನು ಗರ್ಭದಲ್ಲಿ ಬಂದಿದ್ದು ಅದು ಡಿಸೆಂಬರ್ ಸಮಯದಲ್ಲೇ. Well, it could be even on December 25th when he was actually conceived. ಒಂದು ವೇಳೆ ಡಿಸೆಂಬರ್ 25ನೇ ದಿವಸ ಅವರು ಮರಿಯಳ ಗರ್ಭದಲ್ಲಿ ಬಂದಿರಬಹುದು. So actually this day can be celebrated as a day of conception rather than birth. ಆದ್ದರಿಂದ ಈ ಒಂದು ದಿವಸವನ್ನು ಆತನು ಗರ್ಭದಲ್ಲಿ ಬಂದ ದಿವಸವೆಂಬುದಾಗಿ ನಾವು ಆಚರಿಸಬಹುದು. I understand that this year has been a roller coaster year, a tough year in many ways for people all around the world. ಈ ವರ್ಷವನ್ನು ನಾವು ನೋಡುವುದಾದರೆ ಎಲ್ಲಾ ಜನರಿಗೂ ಕೂಡ ಈ ಲೋಕದಾದ್ಯಂತ ಬಹಳಷ್ಟು ಕಷ್ಟಕರವಾದ ಕಠಿಣ ಪರಿಸ್ಥಿತಿಯನ್ನು ತಂದ ವರ್ಷವಾಗಿದೆ. Many people cut across all faiths, religion, nation, somewhere at some time they ask this question, where is God in all this? ಎಲ್ಲ ರಾಷ್ಟ್ರಗಳ ಜನರು, ಎಲ್ಲ ಧರ್ಮಗಳ ಜನರು ಕೆಲವು ಬಾರಿ ಈ ಪ್ರಶ್ನೆಯನ್ನು ಕೇಳಿರಬಹುದು, ದೇವರು ಎಲ್ಲಿದ್ದಾನೆ ಎಂಬುದಾಗಿ. Ironically, even atheists who don't believe in God, they're also questioning where is God. ದೇವರನ್ನು ನಂಬದ ಅವಿಶ್ವಾಸಿಗಳು ಕೂಡ ದೇವರು ಎಲ್ಲಿ ಎಂಬುದಾಗಿ ಕೇಳುವವರಿದ್ದಾರೆ. If there's anyone who does not have a right to question God, is the atheist. ದೇವರು ಎಲ್ಲಿದ್ದಾನೆ ಎಂಬುದಾಗಿ ಕೇಳುವುದಕ್ಕೆ ಅಧಿಕಾರ ಇಲ್ಲದ ಜನರು ಅವರು ಏಥಿಯಸ್ಟ್ಗಳು ಅಥವಾ ದೇವರ ಅಸ್ತಿತ್ವವನ್ನು ನಂಬದವರು. There has been a sincere question in many of our hearts who believe in God. What is God doing in all this? Why we need to go through so much of suffering in this world? ಆದರೆ ದೇವರನ್ನು ನಂಬುವ ಕೆಲವರ ಹೃದಯದಲ್ಲಿ ಒಂದು ಯಥಾರ್ಥವಾದ ಪ್ರಶ್ನೆ ಬರುತ್ತದೆ, ಯಾಕೆ ದೇವರು ಈ ರೀತಿಯಾಗಿ ನಮ್ಮನ್ನು ನಡೆಸುವುದಕ್ಕೆ ಬಿಟ್ಟಿದ್ದಾನೆ? Well, you know what? God has answered this question, most powerfully 2000 years ago itself by sending his son Jesus to this world. ಆದರೆ ನಾವು ನೋಡುವುದಾದ್ರೆ 2000 ವರ್ಷಗಳ ಹಿಂದೆ ದೇವರು ಈ ಪ್ರಶ್ನೆಗೆ ಉತ್ತರಿಸಿದ್ದಾನೆ ತನ್ನ ಮಗನನ್ನು ಯೇಸುವನ್ನು ಈ ಲೋಕಕ್ಕೆ ಕಳುಹಿಸಿದರ ಮೂಲಕ. Christmas is the answer, God's answer to all the questions that we face in this world. ಈ ಲೋಕದಲ್ಲಿ ನಾವು ಎದುರಿಸುವ ಎಲ್ಲಾ ಪ್ರಶ್ನೆಗಳಿಗೆ ಕ್ರಿಸ್ಮಸ್ ಒಂದು ಉತ್ತರವಾಗಿದೆ. He sent his only son Jesus ಆತನು ತನ್ನ ಒಬ್ಬನೇ ಮಗನಾದ ಯೇಸುವನ್ನು ಈ ಲೋಕಕ್ಕೆ to ಕಳುಹಿಸಿದನು rescue us ನಮ್ಮನ್ನು ಬಿಡಿಸುವುದಕ್ಕಾಗಿ, from sin and all its consequences. ಪಾಪದಿಂದ ಮತ್ತು ಪಾಪದ ಎಲ್ಲ ಪರಿಣಾಮಗಳಿಂದ ನಮ್ಮನ್ನು ಬಿಡಿಸುವುದಕ್ಕಾಗಿ. He came into the middle of all suffering. ಈ ಒಂದು ಬಹಳಷ್ಟು ದುಃಖದ ನಡುವೆ ಆತನು ಬಂದನು. He went through all that we could ever go through. ನಾವು ಹಾದು ಹೋಗುವಂತ ಎಲ್ಲಾ ಸನ್ನಿವೇಶಗಳಲ್ಲಿ ಆತನು ಹಾದು He ಹೋದನು. went to the most horrible death on the cross. ಆತನು ಕ್ರೂಜೆಯಲ್ಲಿ ಬಹಳ ಒಂದು ಕಠಿಣವಾದ ಮರಣಕ್ಕೆ He ಒಳಗಾದನು. shed every drop of blood that he had ತನ್ನ ಪ್ರತಿಯೊಂದು ಬಿಂದು ರಕ್ತವನ್ನು ಆತನು ಸುರಿಸಿದನು. to tell you and I how much he loves us. ನಿಮಗೆ ಮತ್ತು ನನಗೆ ತೋರಿಸುವುದಕ್ಕಾಗಿ ಆತನು ನಮ್ಮನ್ನು ಎಷ್ಟು ಪ್ರೀತಿಸುತ್ತಾನೆ ಎಂಬುದನ್ನು. I like the way author and preacher Max Lucado describes God's love in this way. ಮಾರ್ಕ್ಸ್ ಲುಕಾಡೋ ಎಂಬ ಒಬ್ಬ ಲೇಖಕರು ದೇವರ ಪ್ರೀತಿಯನ್ನು ಈ ರೀತಿಯಾಗಿ ವ್ಯಕ್ತಪಡಿಸುತ್ತಾರೆ. He writes, if God had a refrigerator, your picture would be on it. ಒಂದು ವೇಳೆ ದೇವರಲ್ಲಿ ಒಂದು ರೆಫ್ರಿಜರೇಟರ್ ಇದ್ದರೆ ನಿಮ್ಮ ಒಂದು ಭಾವಚಿತ್ರವು ಅದರ ಮೇಲೆ ಇರುತ್ತಿತ್ತು. If he had a wallet, your photo would be in it. ಆತನಲ್ಲಿ ಒಂದು ವ್ಯಾಲೆಟ್ ಅಥವಾ ಪರ್ಸ್ ಇದ್ದರೆ ನಿಮ್ಮ ಒಂದು ಭಾವಚಿತ್ರವು ಅದರಲ್ಲಿ ಇರುತ್ತಾ ಇತ್ತು. He sends you flowers every spring and a sunrise every morning. ಪ್ರತಿಯೊಂದು ವಸಂತ ಕಾಲದಲ್ಲಿ ಆತ ನಿಮಗೆ ಹೂವುಗಳನ್ನು ಕಳುಹಿಸುತ್ತಾನೆ ಮತ್ತು ಪ್ರತಿ ಮುಂಜಾನೆ ಸೂರ್ಯೋದಯವನ್ನು ಕಳುಹಿಸುತ್ತಾನೆ. Whenever you want to talk, he will listen. ನೀವು ಮಾತನಾಡುವಾಗೆಲ್ಲ ಆತನು ಆಲಿಸುತ್ತಾನೆ. He can live anywhere in the universe, but he chose your heart. ಆತನು ಈ ಲೋಕದಲ್ಲಿ ಎಲ್ಲಾದರೂ ಜೀವಿಸಲು ಸಾಧ್ಯವಾಗಿತ್ತು, ಆದರೆ ಆತನು ವಾಸಿಸಲು ನಿಮ್ಮ ಹೃದಯವನ್ನು ಆರಿಸಿಕೊಂಡಿದ್ದಾನೆ. And what about the Christmas gift that he has sent to you at Bethlehem? ಮತ್ತು ಬೆತ್ಲೆಹೇಮನಲ್ಲಿ ಆತನು ಕಳುಹಿಸಿದ ಆ ಕ್ರಿಸ್ಮಸ್ ಉಡುಗೊರೆಯ ಬಗ್ಗೆ ಏನು? Not to mention that Friday at Calvary, face it, is crazy about you. ಅಷ್ಟು ಮಾತ್ರವಲ್ಲದೆ ಆತನು ಕಲ್ವಾರಿಯಲ್ಲಿ ತನ್ನ ಪ್ರೀತಿಯನ್ನು ನಮಗೆ ತೋರಿಸಿಕೊಟ್ಟಿದ್ದಾನೆ. ಅದರಿಂದ ನಮಗೆ ಗೊತ್ತಾಗುತ್ತದೆ ದೇವರು ನಮ್ಮ ಮೇಲೆ ಎಷ್ಟು ಆಸಕ್ತಿಯನ್ನು ಇಟ್ಟುಕೊಂಡಿದ್ದಾನೆ ಎಂಬುದಾಗಿ. My dear brothers and sisters, this is the fact that God is crazy about you and me. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇದು ನಿಜವಾಗಿಯೂ ಸತ್ಯ ಸಂಗತಿಯಾಗಿದೆ. ದೇವರು ನನ್ನ ಮತ್ತು ನಿಮ್ಮ ಬಗ್ಗೆ ಆಸಕ್ತಿಯುಳ್ಳವನಾಗಿದ್ದಾನೆ. He is mad about you and me. ಆತ ನಿಮ್ಮ ಮೇಲೆ ಬಹಳಷ್ಟು ಆಸಕ್ತಿಯಿಂದ ಇದ್ದಾನೆ. Whether anyone in this world loves you or not, God loves you. ಈ ಲೋಕದಲ್ಲಿ ನಿಮ್ಮನ್ನು ಯಾರು ಪ್ರೀತಿಸುತ್ತಾರೋ ಇಲ್ಲವೋ, ಆದ್ರೆ ದೇವರು ನಿಮ್ಮನ್ನು ಖಂಡಿತವಾಗಿ ಪ್ರೀತಿಸುತ್ತಾನೆ. Whether anyone in this world bothers about you or cares about you or not,
God cares for ಈ you. ಲೋಕದಲ್ಲಿ ಯಾರು ನಿಮ್ಮ ಬಗ್ಗೆ ಚಿಂತೆ ಮಾಡುತ್ತಾರೋ ಇಲ್ಲವೋ, ಆದ್ರೆ ದೇವರು ನಿಮ್ಮ ಬಗ್ಗೆ ಚಿಂತೆ Whether ಮಾಡುತ್ತಾರೆ. anyone in this world understands you or not, God understands you. ಈ ಲೋಕದಲ್ಲಿ ಬೇರೆಯವರು ನಿಮ್ಮ ಬಗ್ಗೆ ಅರ್ಥ ಮಾಡಿಕೊಳ್ಳುತ್ತಾರೋ ಇಲ್ಲವೋ, ಆದ್ರೆ ದೇವರು ನಿಮ್ಮ ಬಗ್ಗೆ ಅರ್ಥ Whether ಮಾಡಿಕೊಳ್ಳುತ್ತಾರೆ. anyone in this world can help you or not in the situation you are in, God can help you and do miracles for you in your life. ನೀವು ಇರುವ ಸನ್ನಿವೇಶದಲ್ಲಿ ಈ ಲೋಕದ ಜನರು ನಿಮಗೆ ಸಹಾಯ ಮಾಡುತ್ತಾರೋ ಇಲ್ಲವೋ, ಆದ್ರೆ ದೇವರು ಖಂಡಿತವಾಗಿ ನಿಮಗೆ ಸಹಾಯ ಮಾಡುತ್ತಾನೆ ಮತ್ತು ನಿಮಗೆ ಬಿಡುಗಡೆ All ತರುತ್ತಾನೆ. that is impossible with man is possible with God. ಮನುಷ್ಯನಿಗೆ ಅಸಾಧ್ಯವಾದದ್ದೆಲ್ಲವೂ ದೇವರಿಂದ ಸಾಧ್ಯವಾಗಿದೆ. And that's the message of Christmas. ಮತ್ತು ಅದೇ ಕ್ರಿಸ್ಮಸ್ ಸಂದೇಶವಾಗಿದೆ. Hallelujah. Would you give a round of Hallelujah. applause unto Jesus? ಯೇಸುವಿಗೆ ಕೈ ಚಪ್ಪಾಳೆ ತಟ್ಟೋಣ. He loves you. ಆತ ನಿಮ್ಮನ್ನು ಪ್ರೀತಿಸುತ್ತಾನೆ, He cares about you. ನಿಮ್ಮ ಬಗ್ಗೆ ಚಿಂತೆ ಮಾಡುತ್ತಾನೆ, He understands you. ನಿಮ್ಮನ್ನು ಅರ್ಥ He is ಮಾಡಿಕೊಳ್ಳುತ್ತಾನೆ, with you. ನಿಮ್ಮ ಸಂಗಡ ಇದ್ದಾನೆ, He is for you. ನಿಮಗೋಸ್ಕರವಾಗಿದ್ದಾನೆ And He assures you that He is going to do great things in your life. ಮತ್ತು ನಿಮ್ಮ ಜೀವಿತದಲ್ಲಿ ವಿಶೇಷ ಕಾರ್ಯಗಳನ್ನು ಮಾಡುತ್ತಾನೆ ಎಂಬುದಾಗಿ ನಮಗೆ ಭರವಸೆ ಕೊಡುತ್ತಾನೆ. He suffered like any one of us. ನಮ್ಮ ಹಾಗೆ ಆತನು ಕೂಡ ಕಷ್ಟಕ್ಕೊಳಗಾದನು. More than the pain that we can ever imagine or any person has gone through, Christ Jesus has gone through that pain and suffering. ನಾವು ಹಾದು ಹೋಗೋದಕ್ಕಿಂತ ಅಥವಾ ಈ ಲೋಕದಲ್ಲಿ ಯಾವುದೇ ಮನುಷ್ಯನು ಹಾದು ಹೋಗುವುದಕ್ಕಿಂತಲೂ ಹೆಚ್ಚಾದ ಒಂದು ಕಠಿಣ ಪರಿಸ್ಥಿತಿ, ನೋವನ್ನು ಯೇಸು ಅನುಭವಿಸಿದನು. And that's why He understands you. ಅದರಿಂದ ಆ ನಿಮಿತ್ತವಾಗಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. Amen. Amen. Hallelujah. Hallelujah. So I want today to share about how different the birth of Jesus is from rest of all the people who had ever been born in this world. ಈ ಲೋಕದಲ್ಲಿ ಹುಟ್ಟಿದ ಎಲ್ಲಾ ಜನರಿಗಿಂತಲೂ ಯೇಸುವಿನ ಜನನವು ವ್ಯತ್ಯಾಸವುಳ್ಳದ್ದು, ಭಿನ್ನವಾದದ್ದು ಹೇಗೆ ಎಂಬುದಾಗಿ ಕೆಲವು ಅಂಶಗಳು ನಿಮಗೆ There have ಹೇಳುತ್ತೇನೆ. been different dates been given, when the world was created. I'm not getting to that debate. ಈ ಲೋಕವು ಯಾವಾಗ ಸೃಷ್ಟಿಸಲ್ಪಟ್ಟಿತು ಎಂಬುದರ ಬಗ್ಗೆ ಬೇರೆ ಬೇರೆ ಚರ್ಚೆಗಳಿವೆ, ಅದರ ಬಗ್ಗೆ ನಾನು ಹೇಳುತ್ತಾ ಇಲ್ಲ. Thousands of years, some would believe it's been 6,000 years since the time the world has been created. ಕೆಲವರು ನಂಬುತ್ತಾರೆ ಈ ಲೋಕವು ಸೃಷ್ಟಿಸಲ್ಪಟ್ಟು 6,000 ವರ್ಷಗಳು ಆಗಿವೆ ಎಂಬುದಾಗಿ. Billions and billions of people have been born into this world. ಈ ಲೋಕದಲ್ಲಿ ಬಿಲಿಯಾಂತರ ಜನರು ಹುಟ್ಟಿದ್ದಾರೆ. But the birth of Jesus is radically different from all the other births, which I would like to point out those things to you this morning. ಆದರೆ ಯೇಸುವಿನ ಜನನವು ಎಲ್ಲಾ ಜನರ ಜನನಗಳಿಗಿಂತಲೂ ಬಹಳಷ್ಟು ವಿಭಿನ್ನವಾದ ಜನನವಾಗಿದೆ. The first unique feature of Christ's birth is it is His prophetic birth. ಆತನ ಜನನದ ಮೊದಲನೆಯ ಒಂದು ಏಕೈಕ ಲಕ್ಷಣ ಏನೆಂದರೆ ಅದು ಒಂದು ಪ್ರವಾದನೆಯಿಂದ ಆದ ಜನನವಾಗಿದೆ. The birth of Jesus was prophesied thousands of years before He could actually be born. ಯೇಸು ಹುಟ್ಟುವ ಸಾವಿರಾರು ವರ್ಷಗಳ ಮುಂಚೆಯೇ ಯೇಸುವಿನ ಜನನವು ಪ್ರವಾದಿಸಲ್ಪಟ್ಟಿತ್ತು. It is said that Jesus fulfilled over 300 prophecies written about Him. ಯೇಸು ಆತನ ಬಗ್ಗೆ ಬರೆಯಲ್ಪಟ್ಟ 300 ಪ್ರವಾದನೆಗಳಿಗಿಂತಲೂ ಹೆಚ್ಚಿನ ಪ್ರವಾದನೆಗಳನ್ನು ಆತನು ನೆರವೇರಿಸಿದನು. I want you to understand, it was prophesied much earlier. Where would Jesus be born? What is the kind of ministry that you would be doing? What kind of death you would be facing? Everything was prophesied much before Jesus was actually born on this earth. ಈ ಲೋಕದಲ್ಲಿ ಯೇಸು ಹುಟ್ಟುವುದಕ್ಕೆ ಮುಂಚೆ ಯೇಸು ಎಲ್ಲಿ ಹುಟ್ಟುತ್ತಾನೆ, ಯಾವ ಸಮಯದಲ್ಲಿ ಯಾವ ಸನ್ನಿವೇಶದಲ್ಲಿ ಹಾದು ಹೋಗುತ್ತಾನೆ, ಯಾವ ರೀತಿಯಾಗಿ ಸಂದೇಶ ಕೊಡುತ್ತಾನೆ ಎಂಬುದನ್ನೆಲ್ಲ ಮೊದಲೇ ಅದು ಬರೆಯಲ್ಪಟ್ಟಿತ್ತು. Another amazing thing is, on the day that He died, He actually fulfilled nearly 29 prophecies about Him on a single day. ಆತನು ಸತ್ತ ದಿವಸ 29 ಪ್ರವಾದನೆಗಳು ನೆರವೇರಲ್ಪಟ್ಟವು. So His birth was prophesied much earlier than He was actually born. ಆತನು ಹುಟ್ಟಿದ್ದಕ್ಕಿಂತ ಎಷ್ಟೋ ವರ್ಷಗಳ ಮುಂಚೆ ಆತನ ಜನನವು ಪ್ರವಾದಿಸಲ್ಪಟ್ಟಿತ್ತು. If we see His birth being prophesied right in the beginning in the book of Genesis chapter 3 itself. ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನಾವು ಆತನ ಜನನವು ಪ್ರವಾದಿಸಲ್ಪಟ್ಟಿದ್ದನ್ನು ನೋಡುತ್ತೇವೆ. God had created a beautiful perfect earth. ದೇವರು ಒಂದು ಸುಂದರವಾದ ಪರಿಪೂರ್ಣವಾದ ಈ ಭೂಮಿಯನ್ನು ಸೃಷ್ಟಿ ಮಾಡಿದನು. I want you to understand. ಇದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕೆಂಬುದಾಗಿ God is ಬಯಸುತ್ತೇನೆ. not responsible for all the sin, the pain and the suffering that's going on in this world. ಈ ಲೋಕದಲ್ಲಿ ಇರುವಂತಹ ಪಾಪಕ್ಕೆ ಮತ್ತು ಸಂಕಷ್ಟಕ್ಕೆ ದೇವರು ಕಾರಣನಲ್ಲ. It is not God's intention. It was not God's plan
that we have to go through pain, death, and suffering in this world. ಈ ಲೋಕದಲ್ಲಿ ಹಿಂಸೆ, ದುಃಖ, ಮರಣದಲ್ಲಿ ನಾವು ಹಾದು ಹೋಗುವುದು ದೇವರ ಚಿತ್ತವಾಗಿರಲಿಲ್ಲ. God is a good God, and all He thought about man was good. ದೇವರು ಒಳ್ಳೆಯ ದೇವರು ಮತ್ತು ಮನುಷ್ಯನ ಬಗ್ಗೆ ಒಳ್ಳೆಯದನ್ನೇ ಆತನು ಯೋಜಿಸಿದ್ದನು. He created everything, the sun, the moon, the stars, the seas, the planets, the animals, and He saw everything was good. ಈ ಲೋಕವನ್ನು ಸೃಷ್ಟಿಸಿ ಆತನು ಮಾಡಿದ ಎಲ್ಲಾ ಸೃಷ್ಟಿಯನ್ನು ನೋಡಿ ಅದು ಒಳ್ಳೆಯದು ಎಂಬುದಾಗಿ ಹೇಳಿದನು. But unfortunately, man turned against God. ಆದರೆ ಮನುಷ್ಯನು ದೇವರಿಗೆ ವಿರೋಧನಾದನು. He fell into sin. ಆತನು ಪಾಪಕ್ಕೆ ಒಳಗಾದನು. And sin is actually has brought all the consequences that we see in this world. ಮತ್ತು ಈ ಲೋಕದಲ್ಲಿ ನಡೆಯುವಂತ ಎಲ್ಲಾ ಪರಿಣಾಮವು ಪಾಪದಿಂದಲೇ ಬಂದಿತು. I generally ask people, ಜನರಿಗೆ ಈ ರೀತಿಯಾಗಿ ಕೇಳುತ್ತೇನೆ, what do you think is the biggest problem in this world? ಈ ಲೋಕದಲ್ಲಿ ಒಂದು ದೊಡ್ಡ ಸಮಸ್ಯೆ ಯಾವುದು? The most heinous thing in this world. ಈ ಲೋಕದಲ್ಲಿ ಬಹಳಷ್ಟು ಕೆಟ್ಟದಾದ ಸಂಗತಿ ಯಾವುದು? Of course, now we all would say COVID-19. ಈಗ ನಾವು ಹೇಳ್ಬೋದು ಕೋವಿಡ್-19 ಎಂಬುದು ಬಹಳಷ್ಟು ಕಠಿಣವಾದದ್ದೆಂಬುದಾಗಿ. Earlier, others people would say poverty. ಇದಕ್ಕಿಂತ ಮುಂಚೆ ಜನರು ಹೇಳಬಹುದು ಒಂದು ವೇಳೆ ಬಡತನ ಎಂಬುದಾಗಿ, terrorism, ಅಥವಾ ಭಯೋತ್ಪಾದನೆ ಎಂಬುದಾಗಿ, exploitation. ಬೇರೆಯವರ ಕಿರುಕುಳ ಕೊಡುವುದು ಎಂಬುದಾಗಿ. They say these are all the serious problems in this world. ಈ ಲೋಕದಲ್ಲಿ ಇದೆಲ್ಲವೂ ಕೂಡ ಬಹಳಷ್ಟು ಒಂದು ವಿಶೇಷವಾದ ಸಮಸ್ಯೆಗಳಾಗಿವೆ. Various kinds of incurable sicknesses other than COVID-19. ಕೋವಿಡ್-19 ಬಿಟ್ಟು ಅನೇಕ ರೀತಿಯ ರೋಗಗಳು ಈ ಲೋಕದಲ್ಲಿವೆ. So people say these are all the biggest problems that the mankind is facing. ಜನರು ಹೇಳುತ್ತಾರೆ ಇದೊಂದು ಮನುಷ್ಯರು ಇವತ್ತು ಎದುರಿಸುವಂತ ದೊಡ್ಡದಾದ ಸಮಸ್ಯೆ ಇದೆ ಎಂಬುದಾಗಿ. But I would tell them those are all just the symptoms of the real problem. ಆದ್ರೆ ನಾನು ಹೇಳುವುದೇನೆಂದರೆ ನಿಜವಾದ ಸಮಸ್ಯೆಯ ಪರಿಣಾಮವಾಗಿ ಈ ಸಮಸ್ಯೆಗಳು ಬಂದಿವೆ. Your poverty, your corruption, your terrorism, your hatred, your pain, your suffering, your sickness, they're all just the symptoms of the actual problem. ನಾವು ಹಾದು ಹೋಗುವಂತ ಎಲ್ಲಾ ಸನ್ನಿವೇಶಗಳು, ನಮ್ಮ ರೋಗಗಳಿರಬಹುದು, ಭಯೋತ್ಪಾದನೆ ಇರಬಹುದು, ಬಡತನ ಇರಬಹುದು, ಸಂಕಷ್ಟಗಳು ಇರಬಹುದು, ಇವೆಲ್ಲವೂ ಕೂಡ ಪಾಪದ ಪರಿಣಾಮವಾಗಿ ಬಂದಿವೆ. But the actual problem is sin. ಅದಕ್ಕೆ ನಿಜವಾದ ಒಂದು ಸಮಸ್ಯೆ ಏನೆಂದರೆ ಪಾಪವಾಗಿದೆ. Sin has brought all these things into this world. ಪಾಪವು ಇವೆಲ್ಲವುಗಳನ್ನು ಈ ಲೋಕಕ್ಕೆ ತಂದಿದೆ. And Jesus came precisely to set this thing right by dying for our sins on the cross. ಮತ್ತು ಯೇಸುವು ಇದನ್ನು ಸರಿಪಡಿಸುವುದಕ್ಕಾಗಿ ನಮ್ಮ ಪಾಪಗಳಿಗೆ ಪ್ರಾಯಶ್ಚಿತ್ತ ಯಜ್ಞವಾಗಿ ಸಾಯುವುದಕ್ಕಾಗಿ ಬಂದನು. So man fell into sin. ಮನುಷ್ಯನು ಪಾಪದಲ್ಲಿ ಬಿದ್ದನು. That separated him from God. ಆ ಪಾಪವು ಆತನನ್ನು ದೇವರಿಂದ ಬೇರ್ಪಡಿಸಿತು. Every religion, in fact, is an attempt to reconnect with God. ಮತ್ತು ಪ್ರತಿಯೊಂದು ಧರ್ಮವೂ ಕೂಡ ಮತ್ತೆ ದೇವರ ಜೊತೆ ಸಂಬಂಧವನ್ನು ಉಂಟು ಮಾಡಲು ಪ್ರಯತ್ನಿಸುತ್ತದೆ. So sin brought all these devastations. ಮತ್ತು ಪಾಪವು ಇದೆಲ್ಲ ಸಮಸ್ಯೆಗಳನ್ನು In ತಂದೊಡ್ಡಿತು. Genesis chapter 3, ಆದಿಕಾಂಡ 3ರಲ್ಲಿ when man fell into sin, ಮನುಷ್ಯನು ಪಾಪದಲ್ಲಿ when ಬಿದ್ದಾಗ God was passing his judgment, ದೇವರು ತನ್ನ ತೀರ್ಪು ಉಂಟು ಮಾಡಿದಾಗ in the judgment itself, he prophesied about the plan of restoration. ದೇವರು ತೀರ್ಪು ಕೊಡುವಾಗ ಆ ಸಮಯದಲ್ಲಿಯೇ ಈ ಒಂದು ರಕ್ಷಣೆಯ ಕಾರ್ಯವನ್ನು ಪ್ರವಾದಿಸಿದನು. Genesis chapter 3 verse 15. ಆದಿಕಾಂಡ 3:15ರಲ್ಲಿ It is written, and I will put enmity between you and the woman, and between your seed and her seed. He shall bruise your head, and you shall bruise his heel. ನಿನ್ನ ಸಂತಾನದ ನಡುವೆಯೂ ಮತ್ತು ಸ್ತ್ರೀಯ ಸಂತಾನದ ನಡುವೆಯೂ ನಾನು ವೈರತ್ವವನ್ನು ಉಂಟು ಮಾಡುವೆನು. ನೀನು ಆತನು ನಿನ್ನ ತಲೆಯನ್ನು ಜಜ್ಜುವನು ಮತ್ತು ನೀನು ಆತನ ಹಿಮ್ಮಡಿಯನ್ನು ಕಚ್ಚುವಿ. Thousands of years before, right at the moment when man fell into sin, ಸಾವಿರಾರು ವರ್ಷಗಳ ಹಿಂದೆ ಮನುಷ್ಯನು ಪಾಪ ಮಾಡಿದ ಆ ಸಮಯದಲ್ಲಿಯೇ God did not give up on us. ದೇವರು ನಮ್ಮನ್ನು ತ್ಯಜಿಸಲಿಲ್ಲ. God was gracious. ದೇವರು ಕರುಣೆಯುಳ್ಳ ದೇವರಾಗಿದ್ದನು. He told that one day the seed of the woman, referring to virgin birth, ಆತನು ಹೇಳಿದನು ಒಂದು ದಿವಸ ಈ ಸ್ತ್ರೀಯ ಸಂತಾನವು, ಕನ್ನಿಕೆಯ ಸಂತಾನವು ಎಂಬುದಾಗಿ ಹೇಳಿದನು. come and crush the serpent, the Satan, who is the cause of all this sin. ಈ ಎಲ್ಲ ಪಾಪಕ್ಕೆ ಕಾರಣನಾದ ಸೈತಾನ ತಲೆಯನ್ನು ಆತನು ಜಜ್ಜುವನು ಎಂಬುದಾಗಿ ದೇವರು ಹೇಳಿದನು. In fact, Bible says even before the foundations of the world, the Lamb of God was slain. ಮತ್ತು ಸತ್ಯವೇದ ಹೇಳುತ್ತದೆ ಈ ಲೋಕಕ್ಕೆ ಅಸ್ತಿವಾರವು ಹಾಕುವುದಕ್ಕೆ ಮುಂಚೆಯೇ ವಧಿತನಾದ ಕುರಿಮರಿಯು ಯೇಸು ಎಂಬುದಾಗಿ. Generally in this world we first have a problem.
ಈ ಲೋಕದಲ್ಲಿ ನಾವು ನೋಡುವುದಾದ್ರೆ ನಾವು ಮೊದಲು ಸಮಸ್ಯೆಯು ಬರುತ್ತದೆ and then we try to find a solution for the problem. ಮತ್ತು ಅದರ ನಂತರ ಆ ಸಮಸ್ಯೆಗೆ ಪರಿಹಾರವನ್ನು ಹುಡುಕುತ್ತೇವೆ. Am I right? ನಾನು ಹೇಳಿದ್ದು ಸರಿಯೋ? COVID came. ಕೋವಿಡ್ ಬಂದಿತ್ತು. Now for months the scientists have been working hard to come up with a vaccination. ಎಷ್ಟೋ ಸಮಯದಿಂದ ವಿಜ್ಞಾನಿಗಳು ಇದಕ್ಕೊಂದು ಒಳ್ಳೆಯ ವ್ಯಾಕ್ಸಿನೇಷನ್ ಹುಡುಕುವುದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. Did they think about this vaccination a year earlier? ಇದಕ್ಕೊಂದು ಚುಚ್ಚುಮದ್ದನ್ನು ವರ್ಷಕ್ಕೆ ಮುಂಚೆ ಅವರು ಆಲೋಚಿಸಿದರು? No, right? ಅದರ ಬಗ್ಗೆ ಯಾರು ಆಲೋಚಿಸಲಿಲ್ಲ. Generally in this world, first we face a problem. ಈ ಲೋಕದಲ್ಲಿ ಮೊದಲು ಸಾಧಾರಣವಾಗಿ ನಾವು ಸಮಸ್ಯೆಯನ್ನು And ಎದುರಿಸುತ್ತೇವೆ, then we try to find a solution. ಅದರ ನಂತರ ಅದಕ್ಕೆ ಪರಿಹಾರವನ್ನು ಹುಡುಕುತ್ತೇವೆ. But the interesting thing about in God's kingdom, in the spiritual world is, ಆದ್ರೆ ದೇವರ ರಾಜ್ಯದಲ್ಲಿ, ಆತ್ಮಿಕ ರಾಜ್ಯದಲ್ಲಿ there is a solution much before the problem could ever occur. ಸಮಸ್ಯೆ ಬರುವುದಕ್ಕೆ ಮುಂಚೆಯೇ ಅದಕ್ಕೆ ಪರಿಹಾರವೂ ಕೂಡ God ಸಿದ್ಧಪಡಿಸಿದೆ. knew that man would fall into sin. ದೇವರಿಗೆ ಗೊತ್ತಿತ್ತು ಮನುಷ್ಯನು ಪಾಪ ಮಾಡುವನು And he ಎಂಬುದಾಗಿ. already had a plan to rescue man, a plan of restoration, to send his son and to die for our sins on the cross. ಆದ್ದರಿಂದ ಅದಕ್ಕೆ ಮುಂಚೆ ಆತನೊಂದು ಯೋಜನೆಯನ್ನು ನಿರ್ಣಯಿಸಿದನು, ಈ ಪಾಪದಿಂದ ಮನುಷ್ಯರನ್ನು ಬಿಡುಗಡೆ So you know ಮಾಡುವುದಕ್ಕೆ. what? There is no problem that you're going through in your life for which God does not already have a solution for it. ಆದ್ದರಿಂದ ನೀವು ನಿಮ್ಮ ಜೀವಿತದಲ್ಲಿ ಯಾವುದೇ ಸಮಸ್ಯೆಯನ್ನು ಹಾದು ಹೋಗುವುದಾದರೂ ಕೂಡ ದೇವರಿಗೆ ಖಂಡಿತವಾಗಿ ಅದಕ್ಕೆ ಪರಿಹಾರ ಇದೆ. But God is not shocked at surprised at anything that's happening in this world. ಈ ಲೋಕದಲ್ಲಿ ನಡೆಯುವ ಯಾವುದೇ ವಿಷಯದಲ್ಲಿ ದೇವರಿಗೆ When ಆಶ್ಚರ್ಯವಾಗುವುದಿಲ್ಲ. COVID came, the entire world was taken for a shock. ಈ ಕೋವಿಡ್ ಬಂದಾಗ ಇಡೀ ಪ್ರಪಂಚವೇ ಒಂದು ಶಾಕ್ ಒಳಗಾಯಿತು. How many would have thought that while going on the streets would have to wear masks and go on the streets, wear masks and come into this church? How many would have thought a year ago? ಕಳೆದ ವರ್ಷ ಎಷ್ಟು ಜನರು ನಾವು ಆಲೋಚಿಸಿದ್ದೇವೆ, ನಾವು ಬೀದಿಗಳಲ್ಲಿ ಹೋಗುವಾಗ, ಸಭೆಗೆ ಬರುವಾಗ ಮಾಸ್ಕ್ಗಳನ್ನು There are ಧರಿಸಬೇಕೆಂಬುದಾಗಿ. so many things that happens in our life that are shocking and surprising. ನಮ್ಮ ಜೀವಿತದಲ್ಲಿ ನಡೆಯುವ ಅನೇಕ ಸಂಗತಿಗಳು ಒಂದು ಆಶ್ಚರ್ಯಕರವಾದ ಶಾಕ್ ತರುವ Everything ಸಂಗತಿಗಳಾಗಿವೆ. would be going well in our life and suddenly something happens that completely devastates our life. ಎಲ್ಲವೂ ನಮ್ಮ ಜೀವಿತಗಳಲ್ಲಿ ಚೆನ್ನಾಗಿ ನಡೆಯುತ್ತದೆ, ಆದರೆ ಏನೋ ಒಂದು ಸಂಭವ ನಡೆದಾಗ ಎಲ್ಲವೂ ಕೂಡ ಬದಲಾಗುತ್ತದೆ. God does not have such shocking experiences. ಆದ್ರೆ ದೇವರಿಗೆ ಈ ರೀತಿಯ ಒಂದು ಆಶ್ಚರ್ಯಕರವಾದ ಸನ್ನಿವೇಶಗಳು He has ಎದುರಾಗುವುದಿಲ್ಲ. solutions much before the problem. ಸಮಸ್ಯೆಗೆ ಮುಂಚೆ ಪರಿಹಾರವೂ ಆತನಲ್ಲಿದೆ. So celebrating Christmas here, all those who are seated in this place and watching online, ಯಾರೆಲ್ಲ ನೀವು ಇಲ್ಲಿ ಕುಳಿತಿದ್ದೀರೋ ಮತ್ತು ಆನ್ಲೈನ್ ಅಲ್ಲಿ ನೋಡ್ತಾ ಇದ್ದೀರೋ, I don't know what kind of problem and situation that you are in this morning. ನೀವು ಇವತ್ತು ಯಾವ ಸನ್ನಿವೇಶದಲ್ಲಿ ಸಮಸ್ಯೆಯಲ್ಲಿ ಹಾದು ಹೋಗುತ್ತೀರೋ ನನಗೆ ಗೊತ್ತಿಲ್ಲ. Because of the Christmas season, probably we are forced to put a plastic smile, wear a good dress and show that we are celebrating. ಒಂದು ವೇಳೆ ಕ್ರಿಸ್ಮಸ್ ಸಂದರ್ಭದಲ್ಲಿ ಒಂದು ಒಳ್ಳೆಯ ಬಟ್ಟೆಗಳನ್ನು ಧರಿಸಿ ನಾವು ಆಚರಣೆ ಮಾಡುತ್ತೇವೆ ಎಂಬುದಾಗಿ ತೋರಿಸುತ್ತಾ ಇರಬಹುದು. But deep inside of your hearts, you're going through shocking experiences in your life. ಅದು ನಿಮ್ಮ ಹೃದಯದ ಆಳದಲ್ಲಿ ಒಂದು ವೇಳೆ ದುಃಖಕರವಾದ ಸನ್ನಿವೇಶದಲ್ಲಿ ನೀವು ಹಾದು ಹೋಗುತ್ತಾ ಇರುವುದಾದರೆ, I want to tell you, God has a solution even before the problem that you are facing in your life. ಅದೇ ನಾನು ನಿಮಗೆ ಹೇಳಲು ಬಯಸುತ್ತೇನೆ, ನಿಮಗೆ ಸಮಸ್ಯೆ ಎದುರಾಗುವುದಕ್ಕೆ ಮುಂಚೆ ದೇವರದಕ್ಕೆ ಪರಿಹಾರವನ್ನು Hallelujah. ಒದಗಿಸಿದ್ದಾನೆ. Can you give a huge round of applause unto Jesus? ಯೇಸುವಿಗೆ ನಾವು ಕೈ ಚಪ್ಪಾಳೆ ತಟ್ಟೋಣವೇ? So you don't have to lose hope. ಆದ್ರಿಂದ ನಾವು ನಿರೀಕ್ಷೆ ಕಳೆದುಕೊಳ್ಳೋ ಅವಶ್ಯಕತೆ You ಇಲ್ಲ. don't have to give up in your life. ನಿಮ್ಮ ಜೀವಿತದಲ್ಲಿ ನೀವು ನಿರೀಕ್ಷೆ You ಕಳೆದುಕೊಳ್ಳೋ don't have to ಅವಶ್ಯಕತೆ live in ಇಲ್ಲ. fear. ನೀವು ಭಯದಲ್ಲಿ You ಜೀವಿಸಬೇಕೆಂದಿಲ್ಲ. don't have to be anxious about what's going to happen ಏನ್- tomorrow. ನಾಳೆ ಏನು ಸಂಭವಿಸುತ್ತದೆ ಎಂಬುದಾಗಿ ನೀವು ಚಿಂತೆ The ಮಾಡಬೇಕೆಂದಿಲ್ಲ. prophetic birth of Jesus tells us God had well planned ahead of everything that is needed for us in this life. ಯೇಸುವಿನ ಪ್ರವಾದಿಸಲ್ಪಟ್ಟ ಜನನದ ಮುಖಾಂತರ ದೇವರು ನಮಗೆ ತೋರಿಸಿಕೊಡುತ್ತಾನೆ. ನಮಗೆ ಬೇಕಾದ್ದೆಲ್ಲವೂ ಮೊದಲೇ ಪರಿಹಾರವನ್ನು So my dear ತೋರಿಸಿಕೊಡಲಾಗಿದೆ. brothers and sisters, ಅದೇ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, there is always hope in Christ Jesus. ಕ್ರಿಸ್ತನಲ್ಲಿ ಯಾವಾಗಲೂ ನಮಗೆ ನಿರೀಕ್ಷೆ ಇದೆ. I remember the last year Christmas theme that we had was Hope Was Born. ಕಳೆದ ಕ್ರಿಸ್ಮಸ್ಗೆ ಈ ರೀತಿಯಾಗಿ ನಾವು ಶೀರ್ಷಿಕೆ ಇಟ್ಟಿದ್ದೆವು, ನಿರೀಕ್ಷೆಯು ಹುಟ್ಟಿತು ಎಂಬುದಾಗಿ. December month we sang about hope, we told the story about hope, and by March we are hopeless. ಡಿಸೆಂಬರ್ ತಿಂಗಳಲ್ಲಿ ನಾವು ನಿರೀಕ್ಷೆಯ ಬಗ್ಗೆ ಮಾತಾಡಿದೆವು, ನಿರೀಕ್ಷೆಯ ಬಗ್ಗೆ ಹಾಡು ಹಾಡಿದೆವು. ಆದ್ರೆ ಮಾರ್ಚ್ ಬಂದಾಗ ನಾವು ನಿರೀಕ್ಷೆ ಇಲ್ಲದವರಾದೆವು. But I'm excited about hope. ಆದ್ರೆ ನನಗೆ ನಿರೀಕ್ಷೆಯ ಬಗ್ಗೆ ಉತ್ಸಾಹವಿದೆ. You know, because hope makes only sense to the hopeless. ಯಾಕಂದ್ರೆ ಈ ನಿರೀಕ್ಷೆಯು ನಿರೀಕ್ಷೆ ಇಲ್ಲದವರಿಗೆ ಒಂದು ದಾರಿ ತೋರಿಸುತ್ತದೆ. In the hopeless situation is where hope becomes meaningful to us.
ನಿರೀಕ್ಷೆ ಇಲ್ಲದ ಸಮಯದಲ್ಲಿ ಈ ನಿರೀಕ್ಷೆಯು ನಮಗೆ ಬಹಳಷ್ಟು When ಅರ್ಥಪೂರ್ಣವಾಗುತ್ತದೆ. all hope is lost in this world, when all hope is lost in the people, that's where we begin to understand the glorious hope that we have in God that never fails. ಈ ಲೋಕದ ಜನರೆಲ್ಲರೂ ತಮ್ಮ ನಿರೀಕ್ಷೆಯನ್ನು ಕಳೆದುಕೊಂಡಾಗ ನಮಗೆ ಸಿಕ್ಕಿರುವ ಈ ನಿರೀಕ್ಷೆಯಲ್ಲಿ ನಮಗೆ ಆನಂದವಾಗುತ್ತದೆ. There might be pain, ನಮಗೆ ದುಃಖ ಬರಬಹುದು, it might take time. ಅದಕ್ಕೆ ಸಮಯ ತೆಗೆದುಕೊಳ್ಳಬಹುದು. But God is beautifully working His plan of restoration in each one of our lives and this world. So cheer up and give glory to God. ಆದರೆ ದೇವರು ನಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ಮತ್ತು ಇಡೀ ಲೋಕದಲ್ಲಿ ಪುನರ್ಸ್ಥಾಪನೆಯ ಕಾರ್ಯವನ್ನು ಮಾಡುತ್ತಾ ಇದ್ದಾನೆ. ಆದ್ದರಿಂದ ಸಂತೋಷ ಪಡಿರಿ. There have been few other people in the Bible also whose birth had been prophesied. ಸತ್ಯವೇದದಲ್ಲಿ ಇನ್ನು ಕೆಲವರ ಜನರ ಜನನದ ಬಗ್ಗೆ ಪ್ರವಾದನೆಯು ಹೇಳಲ್ಪಟ್ಟಿತ್ತು. For instance, Isaac, Samson, Josiah, John the Baptist, and few other people, their birth was also prophesied even before they were born. ಇಸಾಕನ ಬಗ್ಗೆ, ಸಂಸೋನನ ಬಗ್ಗೆ, ಸ್ನಾನಿಕನಾದ ಯೋಹಾನನ ಬಗ್ಗೆ ಅವರ ಜನನವು ಕೂಡ ಮೊದಲೇ ಪ್ರವಾದಿಸಲ್ಪಟ್ಟಿತ್ತು. But their birth was God's answer for a specific answer, a situation for that time only. ಆದರೆ ಅವರ ಜನನವು ಆ ಸಮಯದಲ್ಲಿ ಲೋಕವು ಹಾದು ಹೋಗುತ್ತಿರುವ ಸನ್ನಿವೇಶಗಳಲ್ಲಿ ಒಂದು ಉತ್ತರವಾಗಿ ಕೊಡಲ್ಪಟ್ಟಿತು. They could never be an answer for the world that is facing the problem of sin. They themselves needed a savior to rescue from their own sins. ಆದರೆ ಬೇರೆ ಅವರು ಯಾರು ಕೂಡ ಈ ಲೋಕವು ಹಾದು ಹೋಗುವಂತ ಈ ಪಾಪದ ಸಮಸ್ಯೆಗೆ ಉತ್ತರವನ್ನು ಕೊಡಲು ಸಾಧ್ಯವಾಗುವುದಿಲ್ಲ. ಯಾಕಂದ್ರೆ ಅವರೇ ತಮ್ಮ ಜೀವಿತದಲ್ಲಿ ಪಾಪಕ್ಕೆ ಒಳಗಾಗಿದ್ದರು. The other amazing feature about the birth of Jesus from rest of all the people who are ever born in this world is His virgin birth. ಇನ್ನೊಂದು ಯೇಸುವಿನ ಏಕೈಕ ಲಕ್ಷಣವು ಜನನದ ಲಕ್ಷಣವೇನೆಂದರೆ ಆತನು ಕನ್ನಿಕೆಯಲ್ಲಿ ಜನನ ಹೊಂದಿದನು. It is written in the Gospel of Matthew chapter 1 verse 18 to 23. ಮತ್ತಾಯ 1:18-23 ನಾವು ಇದನ್ನು ನೋಡುತ್ತೇವೆ. Virgin birth, what does that make you think? ಕನ್ನಿಕೆಯಲ್ಲಿ ಜನನ ಎಂಬುದು ನಿಮಗೆ ಯಾವ ರೀತಿ ಆಲೋಚನೆಯನ್ನು ಕೊಡುತ್ತದೆ? It's impossible for virgin to conceive a child, right? ಒಬ್ಬ ಕನ್ನಿಕೆಯು ಒಂದು ಮಗುವನ್ನು ಗರ್ಭಧರಿಸುವುದು ಅಸಾಧ್ಯವಲ್ಲವೋ? But God did the impossible thing for us. ಆದ್ರೆ ದೇವರು ಅಸಾಧ್ಯವಾದನ್ನು ಮಾಡಿದ್ದಾನೆ. Why did He do that? ಯಾಕೆ ಆತನು ಮಾಡಿದನು? What was the necessity of the virgin birth? ಕನ್ನಿಕೆಯಲ್ಲಿ ಯೇಸು ಹುಟ್ಟಬೇಕೆಂಬ ಅವಶ್ಯಕತೆ ಏನಿತ್ತು? I want you to think with me for a few minutes. ಕೆಲವು ಕ್ಷಣ ನನ್ನ ಜೊತೆಯಲ್ಲಿ ಆಲೋಚಿಸಿರಿ. The whole world, the entire mankind was drowning and sinking in their sin. ಇಡೀ ಲೋಕವು ಪಾಪದಲ್ಲಿ ಮುಳುಗಿ ಹೋಗಿತ್ತು. They needed a savior. ಅವರಿಗೆ ಒಬ್ಬ ರಕ್ಷಕನ ಅವಶ್ಯಕತೆ We ಇತ್ತು. were all destined to go to hell, the lake of fire. ನಾವು ನರಕಕ್ಕೆ, ಬೆಂಕಿಯ ಕೆರೆಗೆ ಹೋಗುವುದಕ್ಕೆ For ನಿರ್ಣಯಿಸಲ್ಪಟ್ಟಿತ್ತು. the wages of sin is death. ಯಾಕಂದ್ರೆ ಪಾಪದ ಸಂಬಳವು ಮರಣ. The consequence, the result of sin is death. ಪಾಪದ ಪರಿಣಾಮವು ಮರಣವಾಗಿತ್ತು. There is no man in this world who has ever claimed that he had never committed any kind of sin in their life. ಈ ಲೋಕದಲ್ಲಿ ಹುಟ್ಟಿದ ಯಾವುದೇ ವ್ಯಕ್ತಿಯು ನಾನು ಪಾಪವೇ ಮಾಡಲಿಲ್ಲ ಎಂಬುದಾಗಿ ಹೇಳಲು And ಸಾಧ್ಯವಿರಲಿಲ್ಲ. every person who has sinned deserves to go to hell. ಮತ್ತು ಪಾಪ ಮಾಡಿದ ಪ್ರತಿಯೊಬ್ಬ ವ್ಯಕ್ತಿಯು ನರಕಕ್ಕೆ ಹೋಗುವುದಕ್ಕೆ ಸರಿಯಾಗಿದೆ. All of us needed a savior. ನಮಗೆಲ್ಲರಿಗೂ ಒಬ್ಬ ರಕ್ಷಕನ ಅವಶ್ಯಕತೆ The ಇದೆ. solution would be possible. The solution would be possible ಈ ಪರಿಹಾರವು ಸಾಧ್ಯ ಯಾವಾಗ ಎಂದರೆ, if a perfect sinless person could come ಒಬ್ಬ ಪಾಪವಿಲ್ಲದ ಪರಿಪೂರ್ಣ ವ್ಯಕ್ತಿಯು ಬರುವುದಾದರೆ and take all the sin of the world upon himself ಇಡೀ ಲೋಕದ ಪಾಪವನ್ನು ತನ್ನ ಮೇಲೆ ತೆಗೆದುಕೊಂಡು and be a substitute for our sin. ಮತ್ತು ನಮ್ಮ ಪಾಪಕ್ಕೆ ಬದಲಾಗಿ ಸಾಯುವುದಾದರೆ. But you know what? Unfortunately, there is no man in this world who has never committed any sin. ಆದ್ರೆ ಈ ಲೋಕದಲ್ಲಿ ಯಾವ ವ್ಯಕ್ತಿಯೂ ಕೂಡ ಪಾಪ ಮಾಡದವನು ಇರಲಿಲ್ಲ. So Jesus had to come down into this world ಆದ್ದರಿಂದ ಯೇಸು ಈ ಲೋಕಕ್ಕೆ ಬರಬೇಕಾಯಿತು. in the virgin birth. ಒಬ್ಬ ಕನ್ನಿಕೆಯಲ್ಲಿ So you ಹುಟ್ಟಬೇಕಾಯಿತು. don't have to carry the sin that traveled from Adam to entire human race. ಅದರ ನಿಮಿತ್ತವಾಗಿ ಆದಾಮನಿಂದ ಇಡೀ ಪ್ರಪಂಚದ ಎಲ್ಲಾ ಮಕ್ಕಳಿಗೂ ಆ ಒಂದು ಪಾಪವು ಹರಡಿದ ಹಾಗೆ ಆ ಪಾಪಕ್ಕೆ ಆತನು ಒಳಗಾಗಲಿಲ್ಲ. I want us to understand here. ಇದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. We are all children of, came from one man, the first man, Adam. ನಾವೆಲ್ಲರೂ ಕೂಡ ಒಬ್ಬ ಮನುಷ್ಯನಿಂದ ಬಂದೆವು, ಆತನು ಆದಾಮನು. In that way, all humanity comes from one father. ಅದೇ ರೀತಿ ಎಲ್ಲ ಜನರು ಒಂದೇ ತಂದೆಯಿಂದ ಬಂದಿದ್ದಾರೆ. All the unfortunate divisions, religions, caste, nations, race,
all unfortunately are man-made for their own reasons. ಆದ್ದರಿಂದ ನಮ್ಮನ್ನು ಬೇರ್ಪಡಿಸುವ ಜನಾಂಗಗಳು, ಜಾತಿಗಳು, ಮತಗಳು ಇದೆಲ್ಲವೂ ಕೂಡ ಜನರು ತಮಗೋಸ್ಕರವೇ ಮಾಡಿದ್ದಾಗಿದೆ. We are one. ನಾವೆಲ್ಲರೂ ಕೂಡ ಒಂದೇ We are from the ಆಗಿದ್ದೇವೆ. first man Adam. ಆದಾಮನಿಂದ ಮೊದಲ ಒಬ್ಬನೇ ಮನುಷ್ಯನಿಂದ ನಾವೆಲ್ಲರೂ ಹುಟ್ಟಿ His ಬಂದವರು. sin traveled to the entire race. ಆತನ ಮೂಲಕ ಪಾಪವು ಎಲ್ಲರಿಗೂ ಕೂಡ ಎಲ್ಲಾ ಸಂತಾನಕ್ಕೂ ಹರಡಿತು. When God sent forth the Holy Spirit to form Jesus in the womb of Mary, he cut off that sin nature and was born sinless. ಆದ್ರೆ ದೇವರು ಮರಿಯಳ ಗರ್ಭದಲ್ಲಿ ಯೇಸುವನ್ನು ಉಂಟು ಮಾಡುವುದಕ್ಕೆ ಪರಿಶುದ್ಧಾತ್ಮನನ್ನು ಕಳುಹಿಸಿದಾಗ ಯೇಸು ಈ ಲೋಕದ ಪಾಪದಿಂದ ಬೇರ್ಪಡಿಸಲ್ಪಟ್ಟನು. He was a perfect man, 100% man. ಆತನು ಪರಿಪೂರ್ಣ ಮನುಷ್ಯನು ಆಗಿ ಹುಟ್ಟಿದನು. He had a flesh like you and me. ನಿಮ್ಮ ಮತ್ತು ನನ್ನ ಹಾಗೆ ಆತನಿಗೆ ಮಾಂಸವಿತ್ತು, He ಶರೀರವಿತ್ತು. had all the temptations that you and I face. ನಾನು ಮತ್ತು ನೀವು ಎದುರಿಸುವ ಎಲ್ಲಾ ಶೋಧನೆಗಳಿಗೆ He was ಆತನು 100% ಒಳಗಾದನು. man. ಆತನ 100% ಮನುಷ್ಯನು, At the same time, 100% God. ಅದೇ ಸಮಯದಲ್ಲಿ 100% ದೇವರು ಕೂಡ. The virgin birth made it possible for Jesus to be 100% God and 100% man. ಈ ಒಂದು ಕನ್ನಿಕೆಯಲ್ಲಿ ಆತನು ಹುಟ್ಟಿದ್ದರಿಂದ ಆತನು 100% ಮನುಷ್ಯನು ಮತ್ತು 100% ದೇವರು ಆಗಿ ಬರುವುದಕ್ಕೆ ಸಾಧ್ಯವಾಯಿತು. You know, how did God form the first man? ದೇವರು ಹೇಗೆ ಮೊದಲ ಮನುಷ್ಯನನ್ನು ಸೃಷ್ಟಿ How did ಮಾಡಿದನು? he create Adam? ಹೇಗೆ ಆದಾಮನನ್ನು ಸೃಷ್ಟಿ ಮಾಡಿದನು? He created the mud. ಆತನು ಮಣ್ಣನ್ನು ತೆಗೆದುಕೊಂಡನು, He formed the image of the man. ಮನುಷ್ಯನ ಒಂದು ರೂಪವನ್ನು ಉಂಟು ಮಾಡಿದನು, In his likeness and image. ತನ್ನದೇ ಸಾರೂಪ್ಯದಲ್ಲಿ ಉಂಟು ಮಾಡಿದನು And he breathed into him. ಮತ್ತು ಆತನೊಳಗೆ ತನ್ನ ಶ್ವಾಸವನ್ನು And ಊದಿದನು. that's why he became a living soul. ಆಗ ಆತನು ಜೀವಿಸುವ ವ್ಯಕ್ತಿಯಾದನು. That's how the first man was formed. ಆ ರೀತಿಯಾಗಿ ಮೊದಲ ವ್ಯಕ್ತಿಯು ಉಂಟಾಗಲ್ಪಟ್ಟನು. Unfortunately, he sinned and fell from the glory of God. ಆದರೆ ಆತನು ದೇವರ ಮಹಿಮೆಯಿಂದ ದೂರ ಹೋದನು ಪಾಪದ ಮೂಲಕ. Through Jesus, God wanted to start a new race. ಆದ್ರೆ ಯೇಸುವಿನ ಮೂಲಕ ಒಂದು ಹೊಸ ಜನಾಂಗವನ್ನು ಉತ್ಪತ್ತಿ He ಮಾಡಲು wanted to ದೇವರು start a new ಬಯಸಿದನು. creation. ಹೊಸ ಒಂದು ಸೃಷ್ಟಿಯನ್ನು ಉಂಟು ಮಾಡಲು A holy ಬಯಸಿದನು. nation. ಒಂದು ಪರಿಶುದ್ಧ A ಜನಾಂಗವನ್ನು, righteous generation. ಒಂದು ನೀತಿಯುಳ್ಳ A new ಜನಾಂಗವನ್ನು, order. ಒಂದು ಹೊಸ ಜನಾಂಗವನ್ನು. Just like the breath of God was breathed into the sand, the breath of God came into the womb of Mary to form a new creation in Christ Jesus. ಆದ್ದರಿಂದ ಆದ್ದರಿಂದ ಮರಿಯಳ ಗರ್ಭದಲ್ಲಿ ದೇವರ ಶ್ವಾಸವು ಊದಲ್ಪಟ್ಟಿತು ಮತ್ತು ಒಂದು ಹೊಸ ಸೃಷ್ಟಿಯಲ್ಲಿ That's ಉಂಟಾಯಿತು. why Bible says 2 Corinthians chapter 5 verse 17, therefore if any man in Christ is a new creation, the world has gone, the new has come. ಅದರಿಂದ 2 ಕೊರಿಂಥಿ 5:17 ನಾವು ನೋಡುತ್ತೇವೆ, ಇನ್ನು ಮುಂದೆ ಯಾವನಾದರೂ ಕ್ರಿಸ್ತ ಯೇಸುವಿನಲ್ಲಿ ಇರುವುದಾದರೆ ಆತನು ನೂತನ ಸೃಷ್ಟಿಯಾಗಿದ್ದಾನೆ, ಹಳೆಯದೆಲ್ಲವೂ ಹೋಯಿತು, ಇಗೋ ಎಲ್ಲವೂ ಹೊಸದಾಗಿದೆ ಎಂಬುದಾಗಿ. Same breath of God that gave life to the first man, he lost it. The same breath of God came again to form a new race again, a new order again, a new creation again, which you and me are part of it if you have believed in Christ Jesus. Can you put our hands and give applause unto Jesus? ಮೊದಲ ಮನುಷ್ಯನನ್ನು ಜೀವಿಸುವ ವ್ಯಕ್ತಿಯನ್ನಾಗಿ ಮಾಡಿದ ಅದೇ ದೇವರ ಶ್ವಾಸವು ಮತ್ತೆ ಮರಿಯಳ ಗರ್ಭದಲ್ಲಿ ಶ್ವಾಸವು ಊದಲ್ಪಟ್ಟಿ ಮತ್ತೆ ಹೊಸ ಸೃಷ್ಟಿಯನ್ನು ನಮಗೋಸ್ಕರ ನಿಮಗೋಸ್ಕರ ಉಂಟು ಮಾಡಿತು. Jesus made it possible. ಯೇಸು ಇದನ್ನು ಮಾಡುವುದಕ್ಕೆ By ಸಾಧ್ಯವಾಯಿತು. for us to become a new creation. ಹೊಸ ಸೃಷ್ಟಿಯಾಗಿ ಉಂಟು ಮಾಡಲ್ಪಟ್ಟನು. We can become holy. ಅದರಿಂದ ಆತನು ಪರಿಶುದ್ಧನು. We can become righteous. ಅದರಿಂದ ನಾವು ಪರಿಶುದ್ಧರಾಗಿ ನೀತಿವಂತರಾಗಿ ಮಾಡಲ್ಪಟ್ಟೆವು. Isn't that awesome? ಇದು ಒಂದು ಅದ್ಭುತಕರವಾದದ್ದಲ್ಲವೋ? Can you imagine all your sins being wiped away? ನಿಮ್ಮ ಎಲ್ಲ ಪಾಪಗಳು ಕ್ಷಮಿಸಲ್ಪಟ್ಟಿವೆ, ತೊಳೆಯಲ್ಪಟ್ಟಿವೆ. You know, I know what all the sins that were committed from the point of time we are born. ನಿಮಗೆ ಗೊತ್ತು, ನನಗೆ ಗೊತ್ತು, ನಾವು ಹುಟ್ಟಿದಂದಿನಿಂದ ಎಷ್ಟೊಂದು ಪಾಪಗಳನ್ನು ಮಾಡಿದ್ದೆವು More ಎಂಬುದಾಗಿ. older, more sins. Not necessarily. ಎಷ್ಟು ವಯಸ್ಸು ಹೆಚ್ಚಾದಷ್ಟು ಹೆಚ್ಚು ಪಾಪಗಳು. But when we believe in Jesus, He wipes our slate clean and calls you and me righteous, holy, justified, child of God, son of God, daughter of God. Wow, is there anything that can beat this blessing? ಆದ್ರೆ ಯೇಸುವನ್ನು ನಾವು ನಂಬಿದಾಗ ನಮ್ಮ ಪಾಪಗಳೆಲ್ಲವೂ ಕೂಡ ತೊಳೆಯಲ್ಪಟ್ಟೆವು, ನಾವು ಪರಿಶುದ್ಧರಾದೆವು, ನಾವು ದೇವರ ಮಕ್ಕಳಾಗಿ ಕರೆಯಲ್ಪಟ್ಟೆವು. So it was a prophetic birth. ಇದೊಂದು ಪ್ರವಾದಿಸಲ್ಪಟ್ಟ ಜನನ. It was a virgin birth. ಕನ್ನಿಕೆಯಲ್ಲಿ ಉಂಟಾದ ಜನನ. And third thing and the last thing that I want to share, it was an intentional birth. ಮೂರನೇದಾಗಿ ನಾನು ಹೇಳಲು ಬಯಸ್ತೇನೆ, ಇದೊಂದು ಚಿತ್ತಪೂರ್ವಕವಾದ ಜನನ. Is anyone seated here or watching chose to be born?
ಇಲ್ಲಿ ಕುಳಿತವರು ಯಾರಾದರೂ ಅಥವಾ ಇದನ್ನ ನೋಡುತ್ತಾ ಇರುವವರು ನಾವು ಹುಟ್ಟುವುದಕ್ಕೆ ಆರಿಸಿಕೊಂಡಿದ್ದೆವೋ? Did you choose to which family you need to be born? ಯಾವ ಕುಟುಂಬದಲ್ಲಿ ನಾವು ಹುಟ್ಟಬೇಕೆಂಬುದಾಗಿ ನಾವು ಆರಿಸಿಕೊಂಡಿದ್ದೆವೋ? Did you choose to which social status you need to be born? ಯಾವುದೊಂದು ಸಾಮಾಜಿಕ ಸ್ಥಾನಮಾನದಲ್ಲಿ ನಾವು ಹುಟ್ಟುತ್ತೇವೆ ಎಂಬುದಾಗಿ ಮೊದಲೇ ನಿರ್ಣಯಿಸಿಕೊಂಡು Did you ಹುಟ್ಟಿದೆವೋ? choose to in which country you should be born? ಯಾವ ದೇಶದಲ್ಲಿ ನಾವು ಹುಟ್ಟಬೇಕೆಂಬುದಾಗಿ ಆರಿಸಿಕೊಂಡೆವೋ? Suppose if the choice was given to you, ಒಂದು ವೇಳೆ ನಿಮಗೆ ಆಯ್ಕೆ ಕೊಡಲ್ಪಟ್ಟಿದ್ದರೆ which country you would have chosen? ಯಾವ ದೇಶವನ್ನು ಆರಿಸಿಕೊಳ್ತಾ Which ಇದ್ರಿ? family you would have chosen? ಯಾವ ಕುಟುಂಬವನ್ನು ಆರಿಸಿಕೊಳ್ತಾ What ಇದ್ರಿ? social status you would have chosen? ಯಾವ ಸಾಮಾಜಿಕ ಸ್ಥಾನಮಾನವನ್ನು ಆರಿಸಿಕೊಳ್ತಾ ಇದ್ರಿ? Jesus is the only man who ever chose to be born. ಯೇಸು ಒಬ್ಬನೇ ಒಬ್ಬ ವ್ಯಕ್ತಿಯು ತಾನು ಹುಟ್ಟುವುದಕ್ಕೆ ಆರಿಸಿಕೊಂಡ He was ವ್ಯಕ್ತಿ. intentional. He had a reason. He had a purpose. He came down to be born. ಆತನಿಗೆ ಒಂದು ಉದ್ದೇಶವಿತ್ತು, ಆತನಿಗೊಂದು ಕಾರಣವಿತ್ತು. ಆದ್ದರಿಂದ ಹುಟ್ಟುವುದಕ್ಕಾಗಿ ಆತನು ಕೆಳಗಿಳಿದು ಬಂದನು. Unlike many of us, he chose a very humble family. ನಮ್ಮ ಹಾಗೆ ನಮಗಿಂತಲೂ ವಿಭಿನ್ನವಾಗಿ ಆತನೊಂದು ಬಹಳಷ್ಟು ದೀನ ಒಂದು ಕುಟುಂಬವನ್ನು ಆರಿಸಿಕೊಂಡನು. He chose an ordinary place, Bethlehem. ಸಾಧಾರಣದ ಒಂದು ಸ್ಥಳವನ್ನು ಬೆತ್ಲೆಹೇಮನನ್ನು ಆರಿಸಿಕೊಂಡನು. Bethlehem in those days was not a popular place. ಆ ಸಮಯದಲ್ಲಿ ಬೆತ್ಲೆಹೇಮ್ ಬಹಳ ಪ್ರಸಿದ್ಧ ಸ್ಥಳವಾಗಿರಲಿಲ್ಲ. It was not a great place. There are hundreds of better places in this world that Jesus could have chosen from. ಈ ಲೋಕದಲ್ಲಿ ಅದಕ್ಕಿಂತಲೂ ಬಹಳ ಉತ್ತಮವಾದ ಸ್ಥಳಗಳಿದ್ದವು, ಯೇಸು Today we ಆರಿಸಿಕೊಳ್ಳಬಹುದಾಗಿತ್ತು. talk about Jerusalem and Bethlehem because Jesus was born in that country. ಇವತ್ತು ಯೆರೂಸಲೇಮ್ ಬಗ್ಗೆ ಬೆತ್ಲೆಹೇಮನ್ ಬಗ್ಗೆ ಮಾತನಾಡುತ್ತೇವೆ, ಯಾಕಂದ್ರೆ ಯೇಸು ಆ ಸ್ಥಳದಲ್ಲಿ He ಹುಟ್ಟಿದನು. chose a family. Joseph was a carpenter's house. ಆತನೊಂದು ಬಡಗಿಯ ಕುಟುಂಬವನ್ನು ಆರಿಸಿಕೊಂಡನು. He did not choose any palace. ಆತನೊಂದು ಅರಮನೆಯನ್ನು ಆರಿಸಿಕೊಳ್ಳಲಿಲ್ಲ. Philippians chapter 2 talks about his choices. ಫಿಲಿಪ್ಪಿಯ 2ನೇ ಅಧ್ಯಾಯದಲ್ಲಿ ಯೇಸು ಮಾಡಿದ ಆಯ್ಕೆಯನ್ನು ಹೇಳುತ್ತದೆ. Though he was God, he chose to be a man. ಆತನು ದೇವರಾದರೂ ಕೂಡ ಮನುಷ್ಯನಾಗಿ ಆಯ್ಕೆ Though ಮಾಡಲು, he was a man, he chose to be a servant. ಮನುಷ್ಯನಾದಾಗ ಆತನೊಂದು ದಾಸನಾಗಿ ತೋರಿಸಲ್ಪಟ್ಟನು. Even going further, he chose to die the most horrible death of a criminal on dying on the cross. ಇನ್ನು ಮುಂದಕ್ಕೆ ಆತನೊಂದು ಬಹಳಷ್ಟು ಒಂದು ಕಠಿಣವಾದ ಬಹಳಷ್ಟು ನೋವು ತರುವಂತ ಮರಣವನ್ನು ಆರಿಸಿಕೊಂಡನು. He made an intentional choice to be born for you and me. ನಿಮಗಾಗಿ ನನಗಾಗಿ ಜನನ ಹೊಂದುವುದಕ್ಕೆ ಆತನು ಒಂದು ಚಿತ್ತಪೂರ್ವಕವಾದ ನಿರ್ಣಯವನ್ನು ಮಾಡಿಕೊಂಡನು. That in itself should blow our mind how much God loves us. ದೇವರು ನಮ್ಮನ್ನು ಎಷ್ಟು ಪ್ರೀತಿಸುತ್ತಾನೆ ಎಂಬುದಾಗಿ ಇದರಿಂದಲೇ ನಾವು ತಿಳಿದುಕೊಳ್ಳಬೇಕು. You know, God in heaven was not saying, these people don't listen to me, they committed sin, they have blowed away my plan, and he was not angry and mad with mankind. ಈ ಜನರು ನನ್ನ ಮಾತನ್ನು ಕೇಳುವುದಿಲ್ಲ, ನನ್ನ ವಿರುದ್ಧವಾಗಿ ಪಾಪ ಮಾಡಿದ್ದಾರೆ ಎಂಬುದಾಗಿ ಆತನ ನಮ್ಮನ್ನು ತ್ಯಜಿಸಿ He did ಬಿಡಲಿಲ್ಲ. not say they deserve what they're going, all the pain, all the sickness, all the suffering, they deserve it. Let them go through it. Let them go to hell. That was not how God saw us. ಅವರು ಹಾದು ಹೋಗುವ ಸನ್ನಿವೇಶಗಳು ಪಾಪದ ಪರಿಣಾಮಕ್ಕೆ ಅವರು ಯೋಗ್ಯವಾಗಿದ್ದಾರೆ, ಅದು ಅವರಿಗೆ ಸರಿಯಾಗಿ ಸಿಕ್ಕಬೇಕಾಗಿದೆ, ಅದರಲ್ಲಿ ಅವರು ಹಾದು ಹೋಗಲಿ ಎಂಬುದಾಗಿ ನಮ್ಮನ್ನು ಬಿಟ್ಟು ಬಿಡಲಿಲ್ಲ. He says, I love my people. ನಾನು ನನ್ನ ಜನರನ್ನು ಪ್ರೀತಿಸುತ್ತೇನೆ I ಎಂಬುದಾಗಿ, will deliver them from their problems. ಅವರ ಸಮಸ್ಯೆಗಳಿಂದ ಅವರನ್ನು I ಬಿಡಿಸುವೆನು, will set them free from their sins. ಅವರ ಪಾಪಗಳಿಂದ ಅವರನ್ನು I ಬಿಡಿಸುವೆನು, myself will go down. ನಾನೇ ಕೆಳಗಿಳಿದು ಹೋಗುವೆನು. He left all the glory of the heaven ಪರಲೋಕದ ಮಹಿಮೆ ಎಲ್ಲ ಆತನು ಬಿಟ್ಟು ಬಂದನು and he came down to heaven. ಮತ್ತು ನಮಗೋಸ್ಕರ ಭೂಮಿಗೆ ಇಳಿದು ಬಂದನು. I want you to remind us this morning. ಈ ಒಂದು ವಿಷಯವನ್ನು ನೆನಪು ಮಾಡಿಕೊಳ್ಳಿರಿ. As a man, Jesus had a beginning at his birth on this day 2000 years ago. 2000 ವರ್ಷಗಳ ಹಿಂದೆ ಯೇಸು ಈ ಪ್ರಪಂಚದಲ್ಲಿ ಹುಟ್ಟಿದನು. But Jesus pre-existed even before the time came into existence. ಆದರೆ ಸಮಯ ಉಂಟು ಆಗುವುದಕ್ಕೆ ಮುಂಚೆ ಯೇಸು ಇದ್ದನು. That's why when Isaiah was prophesying about his birth, he chose words intentionally. ಆದ್ದರಿಂದ ಯೆಶಾಯನು ಯೇಸುವಿನ ಜನನದ ಬಗ್ಗೆ ಪ್ರವಾದಿಸುವಾಗ ಈ ರೀತಿಯ ಕೆಲವು ಶಬ್ದಗಳನ್ನು ಉಪಯೋಗಿಸಿದನು. We sang about that this morning. ಇವತ್ತು ಆ ಹಾಡನ್ನು ನಾವು ಹಾಡಿದೆವು. Just this phrase I want to read. ಈ ಒಂದು ವಚನವನ್ನು ನಾನು ಓದಲು For ಬಯಸುತ್ತೇನೆ. unto us a child is born, to us a son is given. ನಮಗೆ ಒಂದು ಮಗು ಹುಟ್ಟಿದೆ, ನಮಗೋಸ್ಕರ ಒಂದು ಮಗನು ಕೊಡಲ್ಪಟ್ಟಿದ್ದಾನೆ. I want you to notice there. ಇಲ್ಲೊಂದು ವಿಷಯವನ್ನು ಗಮನಿಸಿಕೊಳ್ಳಿರಿ. Son was not born. ಮಗನು ಹುಟ್ಟಲಿಲ್ಲ, Son was given.
ಮಗನು ಕೊಡಲ್ಪಟ್ಟನು. It is not the beginning of Jesus' life on this earth when he was born. ಯೇಸು ಹುಟ್ಟಿದಾಗ ಆತನಿಗೆ ಅದು The ಆರಂಭವಾಗಿರಲಿಲ್ಲ. birth of whom we are celebrating today existed even before the creation, even before the times, and he was there in the beginning. Hallelujah! ಯಾರ ಜನನವನ್ನು ನಾವು ಇವತ್ತು ಆಚರಿಸುತ್ತೇವೋ ಆತನು ಈ ಲೋಕಗಿಂತಲೂ ಮುಂಚೆ ಎಲ್ಲವೂ ಉಂಟು ಮಾಡಲ್ಪಡುವ ಮುಂಚೆ ಆತನು Jesus is ಅಸ್ತಿತ್ವದಲ್ಲಿದ್ದನು. no ordinary person. ಯೇಸು ಸಾಧಾರಣ ವ್ಯಕ್ತಿ ಆಗಿರಲಿಲ್ಲ. Jesus chose to be born, ಯೇಸು ಹುಟ್ಟುವುದಕ್ಕೆ ಆರಿಸಿಕೊಂಡನು. but his birth was not his beginning. ಮತ್ತು ಆತನ ಈ ಜನನವು ಆತನ ಆರಂಭವಾಗಿರಲಿಲ್ಲ. He existed much, much before that. ಅದಕ್ಕಿಂತಲೂ ಎಷ್ಟೋ ಸಮಯಕ್ಕೆ ಮುಂಚೆ ಆತನು I ಇದ್ದನು. really like this way, the way someone put it about Jesus. ಯೇಸುವಿನ ಬಗ್ಗೆ ಒಬ್ಬರು ಈ ರೀತಿಯಾಗಿ ಹೇಳಿದರು. Before he ever made chairs and tables as carpenter, he made the trees from which he got the wood. ಆತನು ಬಡಗಿಯಾಗಿ ಚೇರ್ಗಳನ್ನು ಕುರ್ಚಿಗಳನ್ನು ಮೇಜನ್ನು ಮಾಡುವುದಕ್ಕೆ ಮುಂಚೆ ಆತನು ಅದಕ್ಕೆ ಉಪಯೋಗಿಸಲ್ಪಟ್ಟ ಮರಗಳನ್ನು ಸೃಷ್ಟಿ ಮಾಡಿದ್ದನು. Before he ever preached the sermon on the mount, he created the mount to use that as a pulpit. ಆತನು ಆ ಪರ್ವತ ಪ್ರಸಂಗವನ್ನು ಮಾಡುವುದಕ್ಕೆ ಮುಂಚೆ ಆ ಪರ್ವತವನ್ನು ತನ್ನ ವೇದಿಕೆಯನ್ನಾಗಿ ಆತನು ಸೃಷ್ಟಿ ಮಾಡಿದ್ದನು. That's why the gospel writer, the way John chooses to introduce is quite different from the way Mark, Matthew and Luke choose to introduce Jesus. ಆದ್ದರಿಂದ ಸುವಾರ್ತಿಕನಾದ ಯೋಹಾನನು ಮಾರ್ಕ ಮತ್ತಾಯ ಇವರಿಗಿಂತ ವಿಭಿನ್ನವಾಗಿ ಯೇಸುವನ್ನು ನಮಗೆ ಪರಿಚಯ ಮಾಡಿಕೊಡುತ್ತಾನೆ. Mark straight away starts from his baptism and ministry. ಮಾರ್ಕನು ಆತನ ಸಂದೇಶ ಕೊಡುವುದಕ್ಕೆ ಆರಂಭಿಸಿದ ದಿವಸದಿಂದ ಆ ಚರಿತ್ರೆಯನ್ನು ಆರಂಭಿಸುತ್ತಾನೆ. Matthew traces the genealogy of Jesus back to Abraham and says Jesus is the son of Abraham. ಮತ್ತಾಯನು ಯೇಸು ಅಬ್ರಹಾಮನ ಮಗನೆಂಬುದಾಗಿ ತೋರಿಸಿಕೊಡುವುದಕ್ಕೆ ಅವನ ಸಂತತಿಯನ್ನೆಲ್ಲ ವಿವರಿಸುತ್ತಾನೆ. Luke comes and say actually we need to go further, and he goes all the way to son of Adam. Lukanu- and he says Jesus is the son of Adam. ಲೂಕನು ಇನ್ನೂ ಹಿಂದೆ ಹೋಗಿ ಆತನು ಆದಾಮನ ಸಂತತಿಯಲ್ಲಿ ಹೇಗೆ ಬಂದನು ಎಂಬುದಾಗಿ ತೋರಿಸಿಕೊಡುತ್ತಾನೆ. And John comes the way and say actually we need to go further, and he says in the beginning. ಯೋಹನನು ಹೇಳುತ್ತಾನೆ ಇನ್ನೂ ನಾವು ಹಿಂದೆ ಹೋಗಬೇಕು, ಅದು ಏನೆಂದರೆ ಆರಂಭದಲ್ಲಿ ಆದಿಯಲ್ಲಿ ಆತನು ಇದ್ದನು In the ಎಂಬುದಾಗಿ. beginning was Jesus. Hallelujah. ಆದಿಯಲ್ಲಿ ಯೇಸು ಇದ್ದನು. Hallelujah. ಹಲ್ಲೆಲೂಯಾ. But what was the name that could be given to Jesus then? ಆ ಸಮಯದಲ್ಲಿ ಯೇಸುವಿಗೆ ಯಾವ ಹೆಸರಿತ್ತು? John had a problem now. ಈಗ ಯೋಹನನಿಗೆ ಒಂದು ಸಮಸ್ಯೆ ಇದೆ. The name Jesus was only given to Jesus after his birth. ಆತನು ಹುಟ್ಟಿದ ನಂತರ ಯೇಸು ಎಂಬ ಹೆಸರು ಆತನಿಗೆ The ಕೊಡಲ್ಪಟ್ಟಿತು. name Christ was known to him only after Jewish people accepted him or expected him for a Messiah to come. That is Christ. ಕ್ರಿಸ್ತನು ಅಥವಾ ಮೆಸ್ಸಿಯನು ಎಂಬ ಹೆಸರು ಯಹೂದ್ಯರು ಆತನನ್ನು ಎದುರು ನೋಡುವಾಗ ಅವರು ಈ ರೀತಿಯ ಹೆಸರನ್ನು The ಕೊಟ್ಟರು. name Lord came to Jesus only after his resurrection and ascension. ಆತನು ಮರಣ ಹೊಂದಿ ಪುನರುತ್ಥಾನ ಹೊಂದಿದ ನಂತರ ಕರ್ತನು ಒಡೆಯನು ಎಂಬ ಹೆಸರು So ಆತನಿಗೆ John was ಕೊಡಲ್ಪಟ್ಟಿತು. thinking, what should I name this person? ಈತನ ಹೆಸರು ಏನೆಂಬುದಾಗಿ ಯೋಹನನು ಆಲೋಚಿಸಿದನು. And he comes with says, in the beginning was the Word. ಮತ್ತು ಆತನು ಹೇಳುತ್ತಾನೆ ಆದಿಯಲ್ಲಿ ವಾಕ್ಯವಿತ್ತು And the Word was God. ಮತ್ತು ಆ ವಾಕ್ಯವು That's the ದೇವರಾಗಿತ್ತು. reason why he used that word. ಒಂದು ಕಾರಣವಿದೆ ಆತನು ಈ ಶಬ್ದವನ್ನು In ಉಪಯೋಗಿಸುವುದಕ್ಕೆ. Greek it is logos. ಗ್ರೀಕ್ ಶಬ್ದದಲ್ಲಿ ಅದು ಲೋಗೋಸ್ ಎಂಬುದಾಗಿ. While John wrote his Gospel of John, he lived in the place called Ephesus. ಯೋಹನನು ಈ ಒಂದು ಸುವಾರ್ತೆಯನ್ನು ಬರೆದಾಗ ಆತನು ಎಫೆಸ್ ಎಂಬ ಸ್ಥಳದಲ್ಲಿ ವಾಸವಾಗಿದ್ದನು. In that city there was a man called Heraclitus who was the father of modern science. ಆ ಸ್ಥಳದಲ್ಲಿ ಹೆರಾಕ್ಲೈಟಿಸ್ ಎಂಬ ವ್ಯಕ್ತಿ ಇದ್ದನು ಮತ್ತು ಈಗಿನ ವೈಜ್ಞಾನಿಕ ತಂದೆ. ವಿಜ್ಞಾನವನ್ನು ಆರಂಭಿಸಿದ ಅಥವಾ ವೈಜ್ಞಾನಿಕ ತಂದೆ. He taught his students to observe everything and find out the reason why they are the way they are. ಆತನು ಯಾಕೆ ಈ ಲೋಕದಲ್ಲಿ ಜನರು ಇರುವ ಹಾಗೆ ಇದ್ದಾರೆ ಎಂಬುದಾಗಿ ಪ್ರಶ್ನಿಸುವ ವ್ಯಕ್ತಿಯಾಗಿದ್ದನು. That logos, he called the word reason why as logos. ಅದಕ್ಕೋಸ್ಕರವಾಗಿ ಆ ಶಬ್ದವು ಲೋಕೋಸ್ ಎಂಬ ಶಬ್ದವನ್ನು That's why ಉಪಯೋಗಿಸಿದನು. you see this word logos in all the fields of science. ಅದರಿಂದ ಲೋಗೋಸ್ ಎಂಬ ಈ ಶಬ್ದವು ಎಲ್ಲ ವಿಜ್ಞಾನದ ಎಲ್ಲ ಒಂದು ಕ್ಷೇತ್ರಗಳಲ್ಲಿ ಉಪಯೋಗಿಸಲ್ಪಟ್ಟಿದೆ. Psychology, physiology, meteorology, zoology, you will see that logos there in every word.
ಸೈಕಾಲಜಿ, ಝುವಾಲಜಿ, ಮಿಟಿಯರಾಲಜಿ ಇವುಗಳಲ್ಲೆಲ್ಲ ಲೋಗೋಸ್ ಎಂಬ ಪದವು ಉಪಯೋಗಿಸಲ್ಪಟ್ಟಿದ್ದನ್ನು ನೀವು ಕಾಣುತ್ತೀರಿ. Because every field of science is a research to find the way why things behave the way until they find the reason. ವಿಜ್ಞಾನದ ಎಲ್ಲಾ ಕ್ಷೇತ್ರಗಳಲ್ಲಿ ನಾವು ನೋಡುತ್ತೇವೆ ಯಾಕೆ ಈ ರೀತಿಯ ಬೇರೆ ಬೇರೆ ಸಂಭವಗಳು ಆಗುತ್ತವೆ ಎಂಬುದಾಗಿ ಸಂಶೋಧನೆ ಮಾಡುವವರಾಗಿದ್ದಾರೆ. And John came up with this saying that the reason for everything is logos, Jesus. ಮತ್ತು ಯೋಹಾನನು ಈ ಒಂದು ಕಾರಣವನ್ನು ಅವರಿಗೆ ಹೇಳಿದನು. ಇದೆಲ್ಲವೂ ಸಂಭವವಾಗುವುದಕ್ಕೆ ಕಾರಣವೇನೆಂದರೆ ಅದು ಲೋಗೋಸ್, ಅದು ವಾಕ್ಯವು ಯೇಸುವೆ So the ಎಂಬುದಾಗಿ. reason for our life and existence, ನಮ್ಮ ಜೀವಿತಕ್ಕೆ ಕಾರಣನು ಮತ್ತು ಆಗಿರುವ ಯೇಸು, the reason behind everything ಈ ಎಲ್ಲಾ ಸಂಗತಿಗಳ ಕಾರಣಭೂತನು is Jesus. Logos, in the beginning he was there. ಅದು ಯೇಸುವು, ಅದು ಲೋಗೋಸ್ ಆಗಿದ್ದಾನೆ, ಅದು ಮೊದಲೇ ಇದ್ದವನು. Paul writes Colossians chapter 1 verse 15 to 16, Christ is the visible image of the invisible God. He existed before anything was created and is supreme over all creation. For through him God created everything in the heavenly realms on earth. He made the things we can see and the things we can't see, such as thrones, kingdoms, rulers, authorities in the unseen world. Everything was created through him and for him. Amen. Everything was created by whom? Jesus and for Jesus. ಕೊಲೊಸ್ಸೆಯಲ್ಲಿ ನಾವು ನೋಡುತ್ತೇವೆ, ಆತನು ಎಲ್ಲದಕ್ಕಿಂತಲೂ ಮೊದಲು ಇದ್ದವನು, ಆತನು ದೇವರ ಸ್ವರೂಪನು ಮತ್ತು ಎಲ್ಲವೂ ಕೂಡ ಆತನಿಗಾಗಿ ಮಾಡಲ್ಪಟ್ಟಿತು ಮತ್ತು ಆತನ ನಿಮಿತ್ತವಾಗಿ Friends, ಮಾಡಲ್ಪಟ್ಟಿತು. you and I are created by Jesus and for Jesus. ಸ್ನೇಹಿತರೆ, ನಾನು ಮತ್ತು ನೀವು ಯೇಸುವಿಗಾಗಿ ಸೃಷ್ಟಿ ಮಾಡಲ್ಪಟ್ಟೆವು ಮತ್ತು ಯೇಸುವಿನಿಂದ ಸೃಷ್ಟಿ If ಮಾಡಲ್ಪಟ್ಟೆವು. you are searching for the reason for your life, it ends with finding Jesus. ನಿಮ್ಮ ಜೀವಿತಕ್ಕೆ ಒಂದು ಕಾರಣವನ್ನು ನೀವು ಹುಡುಕುವುದಾದರೆ ಯೇಸುವನ್ನು ನೀವು ಹುಡುಕಿದಾಗ ಅದಕ್ಕೊಂದು ಉತ್ತರ All the ಸಿಗುತ್ತದೆ. questions that you have, the answers will be met in Christ Jesus. ನಿಮಗಿರುವ ಎಲ್ಲಾ ಸವಾಲುಗಳಿಗೆ ಕ್ರಿಸ್ತ ಯೇಸುವಿನಲ್ಲಿ ಉತ್ತರವು ಸಿಗುತ್ತದೆ. As we celebrate this birth of Jesus today, ಇವತ್ತು ನಾವು ಯೇಸುವಿನ ಜನನವನ್ನು ಆಚರಿಸುವಾಗ it's a very unique birth, ಅದೊಂದು ಬಹಳ ಒಂದು ಏಕೈಕ ಜನನವಾಗಿದೆ. unparalleled to any other birth that's ever taken place on this earth. ಈ ಲೋಕದಲ್ಲಿ ಸಂಭವಿಸಿದ ಎಲ್ಲ ಜನನಗಳಿಗಿಂತ ವಿಭಿನ್ನವಾಗಿದೆ. It's a prophetic birth. ಅದೊಂದು ಪ್ರವಾದಿಸಲ್ಪಟ್ಟ ಜನನವಾಗಿದೆ. God has seen you and me before we were born. ನಾವು ಹುಟ್ಟುವುದಕ್ಕೆ ಮುಂಚೆ ದೇವರು ನನ್ನನ್ನು ನಿಮ್ಮನ್ನು ನೋಡಿದನು. He holds our life in his hands. ಆತ ನಮ್ಮ ಜೀವಿತವನ್ನು ತನ್ನ ಕೈಗಳಲ್ಲಿ He has ಇಟ್ಟುಕೊಂಡಿದ್ದಾನೆ. all the solutions for the problems that we are facing now, and I invite you to put your faith in him. ನಾವು ಹಾದು ಹೋಗುವ ಎಲ್ಲಾ ಸಮಸ್ಯೆಗಳಿಗೆ ಆತನು ಪರಿಹಾರವನ್ನು ಇಟ್ಟುಕೊಂಡಿದ್ದಾನೆ. It's a virgin birth. ಅದು ಆತನ ಜನನವು ಕನ್ನಿಕೆಯ ಮುಖಾಂತರವಾದ ಜನನ. God loves you so much. ದೇವರು ನಿಮ್ಮನ್ನು ಎಷ್ಟೊಂದು ಪ್ರೀತಿಸಿದನೆಂದರೆ He came to this world, ಈ ಲೋಕಕ್ಕೆ ಆತನು ಬಂದನು, die for our sins, ನಮ್ಮ ಪಾಪಕ್ಕಾಗಿ ಸತ್ತನು, and to give us eternal life. ನಮಗೆ ನಿತ್ಯ ಜೀವಿತವನ್ನು It ಕೊಡುವುದಕ್ಕಾಗಿ. is an intentional birth. ಅದೊಂದು ನಿರ್ಣಯಿಸಲ್ಪಟ್ಟ ಚಿತ್ತಪೂರ್ವಕವಾದ ಜನನ. It is God's initiative, God's choice to love you and me. Amen. Hallelujah. ಇದು ದೇವರೇ ಮೊದಲು ಆರಂಭಿಸಿತ್ತು, ನನ್ನನ್ನು ಮತ್ತು ನಿಮ್ಮನ್ನು ಪ್ರೀತಿಸುವುದಕ್ಕಾಗಿ ಆತನು ಮೊದಲೇ ನಿರ್ಣಯಿಸಿದ್ದು. There's nothing good in me that attracted God to love me. ನನ್ನನ್ನು ದೇವರು ಪ್ರೀತಿಸುವುದಕ್ಕೆ ನನ್ನಲ್ಲಿ ಯಾವುದೇ ಒಳಿತು ಇರಲಿಲ್ಲ. I don't deserve anything to receive God's grace and mercy. ದೇವರ ಕೃಪೆಯನ್ನು ಪ್ರೀತಿಯನ್ನು ಪಡೆದುಕೊಳ್ಳುವುದಕ್ಕೆ ನಾನು ಮಾಡಿದ್ದು ಯಾವುದೇ ಒಳ್ಳೆಯ ಕಾರ್ಯಗಳಿಲ್ಲ. But God made a choice, not because there's anything worth in me. He made a choice to love and to be born on this day to make us children of the Most High God. ಆದ್ರೆ ನನ್ನಲ್ಲಿರುವ ಯಾವುದೇ ಒಳ್ಳೆಯ ಕಾರ್ಯದ ನಿಮಿತ್ತವಲ್ಲ, ಆದ್ರೆ ದೇವರು ತಾನೇ ಒಂದು ಆಯ್ಕೆ ಮಾಡಿಕೊಂಡನು ನಮ್ಮನ್ನು ಪ್ರೀತಿಸುವುದಕ್ಕಾಗಿ ಮತ್ತು ಈ ದಿವಸ ಆತನು ಹುಟ್ಟುವುದಕ್ಕಾಗಿ. So if you are thinking this morning, I don't have anything good in me, ನನ್ನಲ್ಲಿ ಯಾವುದೇ ಒಳಿತು ಇಲ್ಲ ಎಂಬುದಾಗಿ ನೀವು ಆಲೋಚಿಸುವುದಾದರೆ, if you are thinking I'm not of any worth in life, ನನ್ನ ಜೀವಿತದಲ್ಲಿ ಏನು ಯೋಗ್ಯತೆ ಇಲ್ಲ ಎಂಬುದಾಗಿ ನೀವು if you are ಆಲೋಚಿಸುವುದಾದರೆ, thinking I messed up my life, ನನ್ನ ಜೀವಿತವನ್ನೆಲ್ಲ ಬಹಳ ಗೊಂದಲಕ್ಕೊಳಪಡಿಸಿದ್ದೇನೆಂಬುದಾಗಿ if you are ಹೇಳುವುದಾದರೂ, thinking I have lost many wonderful opportunities in my life, ನನ್ನ ಜೀವಿತದಲ್ಲಿ ಬಹಳಷ್ಟು ಅವಕಾಶಗಳನ್ನು ಕಳೆದುಕೊಂಡಿದ್ದೇನೆ ಎಂಬುದಾಗಿ if you are ಆಲೋಚಿಸುವುದಾದರೂ, filled with regrets by making a lot of wrong decisions that have messed up your life, ನಿಮ್ಮ ಜೀವಿತದಲ್ಲಿ ತಪ್ಪಾದ ನಿರ್ಣಯಗಳನ್ನು ಮಾಡಿ ಕಷ್ಟಕ್ಕೆ ನೀವು ಒಳಗಾಗಿದ್ದಾದರೂ there is hope. ನಿಮಗೊಂದು ನಿರೀಕ್ಷೆ ಇದೆ. Because God's love for you is not based on any of your goodness. God's love is based upon Him, for God is love.
ಯಾಕಂದ್ರೆ ದೇವರ ಪ್ರೀತಿಯು ನಿಮ್ಮಲ್ಲಿರುವ ಯಾವುದೇ ಒಳಿತಿನ ಮೇಲೆ ಹೊಂದಿಕೊಂಡಿದ್ದಲ್ಲ, ಆದ್ರೆ ದೇವರು ತಾನೇ ಪ್ರೀತಿಯಾಗಿದ್ದಾನೆ ಅದರ ನಿಮಿತ್ತವಾಗಿ. So let's celebrate this love. Amen. ಆದ್ರಿಂದ ಈ ಒಂದು ಪ್ರೀತಿಯನ್ನು ನಾವು ಆಚರಿಸೋಣ. Let's walk in love. ನಾವು ಪ್ರೀತಿಯಲ್ಲಿ ನಡೆಯೋಣ. Let's spread this love. ಈ ಪ್ರೀತಿಯನ್ನು ನಾವು ಪ್ರಚಾರ ಮಾಡೋಣ. For eventually there are only three things that remains. ಯಾಕಂದ್ರೆ ಕೊನೆಯದಾಗಿ 3 ಸಂಗತಿಗಳು ಮಾತ್ರವೇ ಉಳಿಯುವಂತಹದ್ದು. Faith, hope, love, and love never fails. ನಂಬಿಕೆ, ನಿರೀಕ್ಷೆ ಮತ್ತು ಪ್ರೀತಿ, ಮತ್ತು ಪ್ರೀತಿಯು ಎಂದಿಗೂ ಬಿದ್ದು ಹೋಗೋದಿಲ್ಲ. I encourage you to rise up in God's presence ದೇವರ ಸನ್ನಿಧಿಯಲ್ಲಿ ನಾವು ಎದ್ದು ನಿಂತುಕೊಳ್ಳೋಣ and celebrate this love. ಮತ್ತು ಈ ಪ್ರೀತಿಯನ್ನು ನಾವು ಆಚರಿಸೋಣ. Ask God to fill you with His love once again this morning. ಮತ್ತೊಮ್ಮೆ ದೇವರು ನಿಮ್ಮ ಹೃದಯದಲ್ಲಿ ಪ್ರೀತಿಯನ್ನು ತುಂಬಿಸುವುದಕ್ಕಾಗಿ ಪ್ರಾರ್ಥಿಸಿ. If you're here for the first time and have never experienced God's love, you're invited to just ask at this moment to God to fill you with His love. ಈ ಸ್ಥಳದಲ್ಲಿ ನೀವು ಒಂದು ವೇಳೆ ಮೊದಲ ಬಾರಿಗೆ ಬಂದಿರಬಹುದು, ದೇವರ ಪ್ರೀತಿಯನ್ನು ನೀವು ಅನುಭವಿಸದೇ ಇದ್ದಿರಬಹುದು. ದೇವರ ಪ್ರೀತಿಯನ್ನು ನಿಮ್ಮ ಹೃದಯದಲ್ಲಿ ತುಂಬಿಸುವುದಕ್ಕಾಗಿ ನೀವು ಕೇಳಿಕೊಳ್ಳಿರಿ. Our gracious Heavenly Father, ನಮ್ಮ ಕರುಣೆಯುಳ್ಳ ಪರಲೋಕದ ತಂದೆ, we thank you for this day. ಈ ದಿವಸಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. We thank you that 2000 years ago, 2000 ವರ್ಷಗಳ ಹಿಂದೆ Lord, you came down to this earth ಈ ಲೋಕಕ್ಕೆ ನೀನು ಬಂದಿದ್ದಕ್ಕಾಗಿ ನಿನಗೆ ಕೃತಜ್ಞತೆಗಳು ಕರ್ತನೆ. to show us love, ನಮಗೆ ಪ್ರೀತಿಯನ್ನು ತೋರ್ಪಡಿಸುವುದಕ್ಕಾಗಿ, to give us hope, ನಮಗೆ ನಿರೀಕ್ಷೆ ಕೊಡುವುದಕ್ಕಾಗಿ, to make a way for us. ನಮಗೊಂದು ದಾರಿಯನ್ನು ಉಂಟು ಮಾಡುವುದಕ್ಕಾಗಿ. Lord, many of us have known you in this place. ಇಲ್ಲಿರುವ ಅನೇಕರು ನಿನ್ನನ್ನು ನಾವು ತಿಳಿದುಕೊಂಡಿದ್ದೇವೆ. Lord, help us to walk in your will. ನಿನ್ನ ಚಿತ್ತದ ಪ್ರಕಾರ ನಡೆಯುವುದಕ್ಕೆ ನಮಗೆ ಸಹಾಯ ಮಾಡು. Lord, help us to let the light of Jesus that is in us shine brightly for many around to see the light of Jesus. ನಮ್ಮಲ್ಲಿರುವ ಕ್ರಿಸ್ತನ ಪ್ರಕಾಶವು ನಮ್ಮ ಸುತ್ತಲಿರುವ ಅನೇಕರು ನೋಡುವಂತೆ ಅದು ಇನ್ನೂ ಹೆಚ್ಚಾಗಿ ಪ್ರಕಾಶಮಾನವಾಗಿ ಹೊಳೆಯಲಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. Lord, bless every one of them. ನಮ್ಮಲ್ಲಿ ಇಲ್ಲಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸು. Special day we ask your blessings. ನಿನ್ನ ಆಶೀರ್ವಾದವನ್ನು ಇವತ್ತಿನ ವಿಶೇಷ ದಿನದಲ್ಲಿ ಕೇಳಿಕೊಳ್ಳುತ್ತೇವೆ. The message that the angels brought on this day 2000 years ago. 2000 ವರ್ಷಗಳ ಹಿಂದೆ ದೇವದೂತರು ಈ ದಿವಸ ತಂದ ಸಂದೇಶವು, Glory to God in the highest ಪರಲೋಕದಲ್ಲಿ ದೇವರಿಗೆ ಮಹಿಮೆ ಉಂಟಾಗಲಿ and peace on earth. ಮತ್ತು ಈ ಲೋಕದ ಜನರಿಗೆ ಶಾಂತಿ ಉಂಟಾಗಲಿ. I pray for peace upon all of them, Lord. ಮತ್ತು ಅದೇ ರೀತಿ ಎಲ್ಲರ ಮೇಲೆ ನಿನ್ನ ಶಾಂತಿಯನ್ನು Upon our ಕೋರುತ್ತೇನೆ. city, upon our state, upon our nation, upon the whole world, I pray for your peace in this peaceless world. ನಮ್ಮ ನಗರದ ಮೇಲೆ, ರಾಜ್ಯದ ಮೇಲೆ, ದೇಶದ ಮೇಲೆ, ಇಡೀ ಲೋಕದಲ್ಲಿ ನಿನ್ನ ಶಾಂತಿಯು ಬರಲಿ ಎಂಬುದಾಗಿ ಕೇಳುತ್ತೇವೆ. We give you thanks and praise. ನಿನ್ನ ಕೃತಜ್ಞತೆಯನ್ನು ಸ್ತೋತ್ರವನ್ನು In ಸಲ್ಲಿಸುತ್ತೇವೆ. Jesus' name we pray. ಯೇಸುವಿನ ಹೆಸರಿನಲ್ಲಿ ನಾವು ಪ್ರಾರ್ಥಿಸುತ್ತೇವೆ. May now the grace of our Lord Jesus Christ ಈಗ ನಮ್ಮ ಕರ್ತನಾದ ಯೇಸುವಿನ ಕೃಪೆಯು, and everlasting love of our Father, ನಮ್ಮ ತಂದೆದ ದೇವರ ಪ್ರೀತಿಯು and the sweet fellowship of the Holy Spirit ಮತ್ತು ಪರಿಶುದ್ಧಾತ್ಮನ ಅನ್ಯೋನ್ಯತೆಯು be with each one of us, ನಮ್ಮ ಪ್ರತಿಯೊಬ್ಬರ ಸಂಗಡ ಇರಲಿ, both for now and forever. ಇವತ್ತು ಎಂದೆಂದಿಗೂ. Amen. ಆಮೆನ್.